Hi, hello, welcome to the daily news analysis of the Law Excellence Spark Initiative. Okay, na? So, before starting the 4th June news analysis, there is a one quote: is the architecture of persistence. If you are persistent of your own work and if you are consistent of your own work, the success is not so far away. The success is not always about greatness, it's about consistency. True achievements stems from reliable habits rather than a rare flash ಆಫ್ ಬ್ರಿಲಿಯನ್ಸ್. ಅಂದರೆ ನಾವು ಒಂದು ವರ್ಕನ್ನು ಎಷ್ಟು ಕನ್ಸಿಸ್ಟೆಂಟಾಗಿ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ವರ್ಕಿಂಗ್ ಫಾರ್ 4 hours, ವರ್ಕ್ ಇಟ್ ಕನ್ಸಿಸ್ಟೆಂಟ್ಲಿ ಫಾರ್ 4 hours. ಸ್ಲೋಲಿ ವಿ ಕ್ಯಾನ್ ಇನ್ಕ್ರೀಸ್ ಬೈ 5 hours, 6 hours, 7 hours. ಒಂದಿನ 10-15 ತಾಸು ವರ್ಕ್ ಮಾಡಿ ಇನ್ನೊಂದಿನ 2 ತಾಸು ವರ್ಕ್ ಮಾಡಿದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಬೆನಿಫಿಟ್ಸ್. ದ ಕನ್ಸಿಸ್ಟೆನ್ಸಿ ಬಿಲ್ಡ್ಸ್ ಆಲ್ ದೀಸ್ ಥಿಂಗ್ಸ್. ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್ ಗೇನ್ಸ್ ಸಕ್ಸಸ್. ಓಕೆನಾ? ವಿತ್ ದಿಸ್ motivating quote, let's get into the topics what we are going to discuss of the 4th June. The first topics here is after Maoism, the next battle is Adivasi trust. ಅಂದರೆ ನೀವು ಮಾವೋಯಿಸಮ್ನ ನಾವು ಎಲಿಮಿನೇಷನ್ ಮಾಡಿದ್ವಿ, ಈಗ ಇಂಡಿಯಾ ಇಸ್ ಮಾವೋಯಿಸ್ಟ್ ಫ್ರೀ ಕಂಟ್ರಿ ಅಂತ ಹೇಳ್ತಾ ಇದ್ದಾರೆ ಈಗ. ಸೊ ಅದಾದಮೇಲೆ ನೆಕ್ಸ್ಟ್ ಟಾರ್ಗೆಟ್ಸ್ ಏನು? ಆದಿವಾಸಿ ಟ್ರಸ್ಟ್ ತಗೋಬೇಕು. ನೆಕ್ಸ್ಟ್ ವೈ ಜುಡಿಷಿಯಲ್ ಹಾಲಿಡೇಸ್ ಆರ್ ನೆಸಸರಿ. ದೇರ್ ಇಸ್ ಒನ್ ಆರ್ಟಿಕಲ್ ರಿಗಾರ್ಡಿಂಗ್ ಜುಡಿಷಿಯರಿಯಲ್ಲಿ ನಾವು ಹಾಲಿಡೇಸ್ ಏನಕ್ಕೆ ತಗೋಬೇಕು, ಅದ್ರಲ್ಲಿ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಹ್ಯಾವಿಂಗ್ ಎ ಹಾಲಿಡೇಸ್ ಇನ್ ಜುಡಿಷರಿ, ಎಸ್ಪೆಷಲಿ ಫಾರ್ ದ CJSಗಳಿಗೆ. ನೆಕ್ಸ್ಟ್ ರೈಟ್ ಟು ಬಿ ಫರ್ಗಾಟನ್, ಇದು ಪಬ್ಲಿಕ್ ರೆಕಾರ್ಡಲ್ಲಿ ನಾವು ಇದು ಇರಬೇಕಾ ಇರಬಾರ್ದು, ಇದ್ರದ್ದು ಇಂಪಾರ್ಟೆನ್ಸ್ ಏನು? ರೀಸೆಂಟಾಗಿ ಒಂದು ಹೈಕೋರ್ಟ್ ಜಜ್ಮೆಂಟ್ ಬಂದಿದೆ, ಅದನ್ನು ನೋಡ್ತೀವಿ. ನೆಕ್ಸ್ಟ್ ಏವಿಯೇಷನ್ ಟರ್ಬೈನ್ ಫೀಲ್ಡ್ಗೆ ಗೌರ್ಮೆಂಟ್ ಸಬ್ಸಿಡೀಸ್ ಮಾಡ್ತಾ ಇದೆ. ನೆಕ್ಸ್ಟ್ ಇಂಡಿಯಾಸ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಹೇಗೆ ಗ್ರೋತ್ ಆಗ್ತಿದೆ. ಆಮೇಲೆ ರೀಸೆಂಟಾಗಿ ಒಂದಿಷ್ಟು ಸ್ಕ್ವಾಡ್ರನ್ ಆಫ್ ದಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಇಂಡಿಯಾ ಮತ್ತು ರಷ್ಯಾದಿಂದ ಪ್ರೊಕ್ಯೂರ್ ಮಾಡ್ಕೊಂಡಿದೆ. ಗೋಲ್ಡ್ ರಿಸರ್ವ್ ಬಗ್ಗೆ ಒಂದಿಷ್ಟು ದೇರ್ ಆರ್ ಸಮ್ ರೂಮರ್ಸ್ ಅಬೌಟ್ ಇಂಡಿಯನ್ ಗೋಲ್ಡ್ ರಿಸರ್ವ್ಸ್ ಆರ್ ಗೆಟಿಂಗ್ ಡಿಪ್ ಆಗ್ತಿದೆ, ಕಡಿಮೆ ಆಗ್ತಿದೆ ಅಂತ ರೂಮರ್ಸ್ ಆಗಿದ್ದು. ಅದನ್ನ ಆರ್ಬಿಐ ಕ್ಲಾರಿಫೈ ಮಾಡಿದೆ ಎಷ್ಟು ಗೋಲ್ಡ್ ರಿಸರ್ವ್ ಇದೆ ಏನಂತ. ವಿಲ್ ಲುಕ್ ಇಂಟು ಆಲ್ ದೋಸ್ ಥಿಂಗ್ಸ್. ನೆಕ್ಸ್ಟ್ Iranian strikes with the West Asian conflict. Yesterday also we have seen, and today there are some fresh attacks by the USA and also by the Iran also. So we'll look into all those things. And the Delhi, the first newspaper heading of the today's newspaper is Delhi hotel fire tragedy ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ಸೆಮಿಕಂಡಕ್ಟರ್ ಫ್ಯಾಬ್ ಎಕೋಸಿಸ್ಟಮ್ನ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ, ಎಸ್ಪೆಷಲಿ ಅಟ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIScಯಲ್ಲಿ. ಅದಾದಮೇಲೆ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಿದ್ದಾರೆ. ವಿ ಆಲ್ ನೋ ದ DK Shivakumar is the new chief minister of our Karnataka, the honorable DK Shivakumar. And there are some PAB articles. Okay na, let's get into all these things. So this is the article which I mentioned. After Maoism, the next battle is for Adivasi trust. ಅಂದರೆ ನೀವು ಮಾವೋಯಿಸಮ್ನ ಎಂಡ್ ಮಾಡಿದ್ರಿ, ಆಯಿತು, ನೆಕ್ಸ್ಟ್ ಏನು ಅನ್ನೋದು ಆರ್ಟಿಕಲ್ನ ಒಬ್ಬರು ಶಶಾಂಕ್ ರಂಜನ್, ದ ಇಂಡಿಯನ್ ಆರ್ಮಿ ವೆಟರನ್ ಕೊಲೋನಿಯಲ್ ವಿತ್ ದ ಸಬ್ಸ್ಟೆನ್ಷಿಯಲ್ ಎಕ್ಸ್ಪೀರಿಯನ್ಸ್ ಇನ್ ಕೌಂಟರ್ ಟೆರರಿಸಮ್. ಹಿ ವಾಸ್ ಟೀಚಿಂಗ್ ಇನ್ ದ OP ಜಿಂದಾಲ್ ಯೂನಿವರ್ಸಿಟಿ. ಇಸ್ ನಾಟ್ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಷ್ಟು ಗ್ರೇಟ್ ಅಂತಲ್ಲ, ಬಟ್ ಈಸ್ ಅನ್ ಲರ್ನ್ ಪರ್ಸನ್. ಹ್ಯಾವ್ ರಿಟರ್ನ್ ಆಲ್ ದೀಸ್ ಆರ್ಟಿಕಲ್ಸ್. ಓಕೆನಾ? ಬಿಫೋರ್ ಗೆಟಿಂಗ್ ಇಂಟು ಆಲ್ ದೀಸ್ ಥಿಂಗ್ಸ್, ಮಾವೋಯಿಸಮ್ ಏನಿತ್ತು 2013ನಲ್ಲಿ 180 ಮಾವೋಯಿಸಮ್ ಅಥವಾ ನಕ್ಸಲಿಸಮ್ ಏನಿತ್ತು 182 ಇತ್ತು. 2 ಡಿಸ್ಟ್ರಿಕ್ಸಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ಡಿಸ್ಟ್ರಿಕ್ಸ್ ಇದು 182. ಅದು ಏನಾಗಿದೆ 2025 18 ಡಿಸ್ಟ್ರಿಕ್ಸಿಗೆ ಆಗಿದೆ. ಸೊ ಇದು ರೆಡ್ ಕಾರಿಡಾರಿಂದ ರೆಡ್ ಪಾಕೆಟ್ಸ್ ಅಲ್ವಾ, ಸ್ವಲ್ಪ ಅಲ್ಲಲ್ಲೇ ಅಷ್ಟೇ ಇದೆ. ಸೊ ಇದನ್ನು ನಾವೇನಂತೀವಿ, ವಿ ಆರ್ ಕಾಲಿಂಗ್ ಇಟ್ ಟ್ರಾನ್ಸ್ಫರ್ಡ್ ಫ್ರಮ್ ರೆಡ್ ಕಾರಿಡಾರ್ ಟು ರೆಡ್ ಪಾಕೆಟ್ಸ್. ದರ್ ಇಸ್ ಅ ಗನ್ಸ್ ಆ್ಯಂಡ್ ಗುಲಾಬ್ ಪಾಲಿಸಿ ಆಫ್ ದಿ ಮೋದಿ. ಏನಂತ ಹೇಳ್ತಿದ್ದಾರೆ ಅಂದರೆ, ಮೋದಿ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ದ ಗನ್ಸ್ ಆ್ಯಂಡ್ ಗುಲಾಬ್ ಪಾಲಿಸಿ. ಅಂದರೆ ಗನ್ಸಿಂದನೂ ಕೂಡ ಆ್ಯಂಟಿ ನಕ್ಸಲಿಸಮ್ ಆ್ಯಕ್ಷನ್ಸು ತೊಗೊತಿದ್ವಿ. ಗುಲಾಬ್ ಪಾಲಿಸಿ ಅಂತಂದರೆ ಅದರ್ ಮೆಥಡ್ ಆಫ್ ಟು ರಿಮೂವ್ ದ ನಕ್ಸಲಿಸಮ್. ಓಕೆನಾ? ವಿ ಆರ್ ಮಿಕ್ಸಿಂಗ್ ಬೋತ್. ದಟ್ಸ್ ವೈ ದೇ ಗಿವನ್ ದ ಗನ್ಸ್ ಆ್ಯಂಡ್ ಗುಲಾಬ್ ಪಾಲಿಸಿ. ಇಫ್ ಯು ಯೂಸ್ ದಿಸ್ ಕೈಂಡ್ ಆಫ್ ಕೀವರ್ಡ್ಸ್ ಇನ್ ಯುವರ್ ಮೇನ್ಸ್ ಆನ್ಸರ್ ರೈಟಿಂಗ್, ಯು ವಿಲ್ ಗೆಟ್ ಅನ್ ಎಕ್ಸ್ಟ್ರಾ ಎಡ್ಜ್. ಓಕೆನಾ? ವಿತ್ ಅ ಮಿಕ್ಸ್ ಆಫ್ ಆ್ಯಂಟಿ-ನಕ್ಸಲ್ ಅಫೆನ್ಸಿವ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್, ದ ಮೋದಿ ಗೌರ್ಮೆಂಟ್ ಇಸ್ ರಿಕ್ಲೇಮಿಂಗ್ ಟೆರಿಟರಿ ಆ್ಯಂಡ್ ಹೆರಾಲ್ಡಿಂಗ್ ಪೀಸ್. ಅಲ್ಲಿ ನಾವು ಪೀಸ್ನ ತರ್ತಾ ಇದ್ದೀವಿ ಅಂತ ಅರ್ಥ. ಓಕೆನಾ? ಈ ಮೇಜರ್ ಯಾವ್ಯಾವು ಇದೆ? ಜಾರ್ಖಂಡು, ಬಿಹಾರಲ್ಲಿ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ, ಒಡಿಶಾ. Okay, so let's get into all these basics of this article. What I have given in this article, no? It's a constitutional guarantees hold the key to the Bastar's lasting peace. Anyway, moving beyond the Maoist insurgency in the structural imperative of Adivasi trust. This is the article written by Shashank Ranjan. From tactical victory to the policy objective. On May 31, 2026, the Indian government has officially declared it's a Maoist free. India is officially Maoist free because we have eliminated all the Maoists and we have converted them into normal citizens. Okay, na? On May 19, 2026, Union Ministry addressed the press conference in Jagdalpurದಲ್ಲಿ ಅವರೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಒಂದು 2031ಗೆ ಮೈಲ್ ಸ್ಟೋನ್ ಮಾಡ್ಕೊಂಡಿದ್ವಿ. ಟಾರ್ಗೆಟ್ ಏನಪ್ಪ, ಇಷ್ಟು ದಿನ ನಾವು ಎಲಿಮಿನೇಟ್ ಮಾಡಿದ್ರೆ ಅಷ್ಟೇ ಸಾಧ್ಯನಾ? ಇಲ್ಲ. ಮತ್ತು ಇನ್ನೇನು ಕೆಲಸ ಮಾಡಬೇಕು ಅಂತ ನಾವು ಟಾರ್ಗೆಟ್ ಮಾಡ್ಕೊಂಡಿದ್ವಿ. ಟಾರ್ಗೆಟ್ ಇಯರ್ ಫಾರ್ ದಿ ಓವರ್ ಆಲ್ ವೆಲ್ಫೇರ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ದಿ ಬಸ್ತರ್ಸ್ ಆದಿವಾಸಿ. ಬಸ್ತರಲ್ಲಿರ್ತಕ್ಕಂಥ ಆದಿವಾಸಿಗಳನ್ನ ನಾವು ವೆಲ್ಫೇರ್ ಮತ್ತು ಇಂಟಿಗ್ರೇಟ್ ಮಾಡ್ಕೋಬೇಕು, ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ನಾವು 2031ಗೆ ಮೈಲ್ ಸ್ಟೋನ್ ಹಾಕೊಂಡಿದ್ವಿ. ದ ಫೈಟ್ ಅಗೇನ್ಸ್ಟ್ ಮಾಯಿಸಮ್ ವುಡ್ ರಿಮೇನ್ ಇನ್ಕಂಪ್ಲೀಟ್ ಅಂಟಿಲ್ ಎವ್ರಿ ರೆಸಿಡೆಂಟ್ ಆಫ್ ಬಸ್ತರ್ ಈಸ್ ಇಂಟಿಗ್ರೇಟೆಡ್ ಇನ್ ಟು ದ ಮೇನ್ ಸ್ಟ್ರೀಮ್. ನೋಡಿಲ್ಲ, ಎವ್ರಿ ರೆಸಿಡೆಂಟು ಮೇನ್ ಸ್ಟ್ರೀಮಿಗೆ ಬರುವವ್ರದ್ದು ಮೇಜರ್ ಇಂಪಾರ್ಟೆಂಟ್ ಗೋಲ್ ಆಗಿದೆ. ಇದನ್ನು ನಾವು ಕನ್ಕ್ಲೂಷನಲ್ಲಿ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಮೇಜರ್ ಕೀ ಪಾಯಿಂಟ್ ಆಗಿ ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದು. ಇಂಟಿಗ್ರೇಷನ್ ಏನು? ದ ಸ್ಟೇಟ್ಸ್ ಸ್ಟೇಟೆಡ್ ಆಬ್ಜೆಕ್ಟಿವ್ ಇಸ್ ಟು ಬಿ ಅಚೀವ್ಡ್ ಥ್ರೂ
ನಾವು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಮುಖಾಂತರ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್, ಕೋಆಪರೇಷನ್, ಡೆವಲಪ್ಮೆಂಟ್ ಆ್ಯಂಡ್ ವೆಲ್ಫೇರ್ ಸ್ಕೀಮ್ಸ್ ವಯಾ ಸೆಕ್ಯೂರಿಟಿ ಫೋರ್ಸ್ ಸೆಂಟರ್ಸ್ಗಳ ಮುಖಾಂತರ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲೇನು ಬೀಯಿಂಗ್ ದ ಗ್ಯಾಪ್ ಬಿಟ್ವೀನ್ ದ ಈಸ್ ಆಫ್ ಲಿವಿಂಗ್ ಆ್ಯಂಡ್ ಡೀಪ್ ಸಿಸ್ಟಮಿಕ್ ಟ್ರಸ್ಟ್ ಏನಿದೆ, ಈ ವಿಸಿಬಲ್ ಪ್ರೋಗ್ರೆಸ್ ಆನ್ ಸರ್ಫೇಸ್ ಏನು ಕಾಣ್ತಿದೆ ಅಂದರೆ ಡೆಲಿವರಿ ಆಫ್ ದ ಟಾರ್ಗೆಟ್ ವೆಲ್ಫೇರ್ ಸ್ಕೀಮ್ಸು, ರೋಡ್ ಲೇಯಿಂಗ್ ಪ್ರಾಜೆಕ್ಟ್ಸ್ಗಳು ಮಾಡ್ತಾಯಿದ್ವಿ, ಇನ್ಸ್ಟಾಲೇಷನ್ ಆಫ್ ದಿ ಮೊಬೈಲ್ ಕಮ್ಯುನಿಕೇಷನ್ ಟವರ್ಸ್ ಇದೆ. ಇನ್ಸೈಡ್ ದೀಸ್ ಎಲಿಮೆಂಟ್ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ ದ ಇಮಿಡಿಯೇಟ್ ಈಸ್ ಆಫ್ ಲಿವಿಂಗ್. ಬಟ್ ಇದೇನಂದರೆ ಹಿಸ್ಟಾರಿಕ್ ಗ್ರೀವೆನ್ಸಸ್ಗಳನ್ನ ಇನ್ನೂ ಮಾಡಿಲ್ಲ. ಲೈಕ್ ನೀವು ಇವತ್ತೊಂದು ರೋಡ್ ಮಾಡಿಬಿಟ್ರೆ ಆಯಿತು ಅಷ್ಟೇನಾ, ಅವ್ರ ಮನೇಲಿರ್ತಕ್ಕಂಥ ಹಳೆ ಪ್ರಾಬ್ಲಮ್ಸ್ಗಳು, ಅವ್ರಿಗಾಗಿರ್ತಕ್ಕಂಥ ನೋವುಗಳು, ಆಮೇಲೆ ನಾವು ಎಷ್ಟೋ ಅವ್ರದ್ದು ಲ್ಯಾಂಡ್ ಕಳ್ಕೊಂಡಿರ್ತಾರೆ. there is a common like jungle Zameen, some have lost the land and some have lost the life. Did we meet all those things? Just elimination of Maoist is not going to give all those things. No, we need to give the sufficient amount or sufficient land where they are lost in this whole Maoist insurgency or Maoist affected areas. The missing foundation roots ಏನು ಮಿಸ್ ಆಗ್ತಿದೆ, grassroots governance guaranteed by the constitution. grassroots governance ಅಂತಂದರೆ ನಾವು ಈ ಲೆಫ್ಟ್ ಎಕ್ಸ್ಟ್ರೀಮ್ಸ್ ಏರಿಯಾದಲ್ಲಿ ಅಥವಾ ಇನ್ನು 5th ಶೆಡ್ಯೂಲ್ ಅಥವಾ 6th ಶೆಡ್ಯೂಲ್ ಏರಿಯಾಗಳಲ್ಲೆಲ್ಲ ನಾವು ಪಂಚಾಯತ್ ಮಾಡ್ತೀವಿ ಅಂತ ಹೇಳಿದ್ವಿ, ಅಲ್ಲಿ PESA ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದೆಲ್ಲ ನಾವು ಮಾಡಿದ್ದೀವ? ದ ಗೌರ್ಮೆಂಟ್ ಈಸ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಇಟ್ಸ್ ಅ ಮಿಸ್ಸಿಂಗ್ ದೇರ್. ದ ಸ್ಟ್ರಕ್ಚರಲ್ ಇಂಟಿಗ್ರೇಷನ್ ಆಫ್ ದಿ ಲೋಕಲ್ ವಾಯ್ಸಸ್ ಇಟ್ಸ್ ನಾಟ್ ದೇರ್, ಇಟ್ಸ್ ಅ ಮಿಸ್ಸಿಂಗ್ ದೇರ್. ಇದರದ್ದು ಇನ್ಸೈಟ್ಸ್ ಆ್ಯಂಡ್ ಕ್ಯೂರಿಯಸ್ಲಿ ಅಬ್ಸೆಂಟ್ ಫ್ರಮ್ ದಿ ಹೋಮ್ ಮಿನಿಸ್ಟರ್ ಪ್ರೆಸ್ ಕಾನ್ಫರೆನ್ಸ್ ಬ್ಲೂ ಪ್ರಿಂಟ್. ಅಂದರೆ 2031 ಮೈಲ್ಸ್ಟೋನಲ್ಲಿ the home minister did not mention the implementation of the local governance there. ಅದು ಮಿಸ್ ಆಗ್ತಿದೆ. ನೆಗೆಟಿವ್ ಪೀಸ್ ಏನಪ್ಪ ಅಂದರೆ ದ ಮಿಯರ್ ಅಬ್ಸೆನ್ಸ್ ಆಫ್ ವೈಲೆನ್ಸ್ ಆರ್ ಇನ್ಸರ್ಜೆನ್ಸಿ ವಿಚ್ ಫಾಲ್ಸ್ ಶಾರ್ಟ್ ಆಫ್ ಟ್ರೂ ಸೊಸೈಟಲ್ ಹೀಲಿಂಗ್. ನಮ್ಮದು ನಿಜವಾದ ಸೊಸೈಟಲ್ ಹೀಲಿಂಗ್ ಆಗಬೇಕು ಅಂತಂದರೆ ಜಸ್ಟ್ ವೈಲೆನ್ಸ್ ಈಗ ನಮ್ಮೂರಲ್ಲೂ ಕೂಡ ಇನ್ ನಾರ್ಮಲ್ ಎನಿ ವಿಲೇಜ್ ದರ್ ಇಸ್ ಅನ್ ಅಬ್ಸೆನ್ಸ್ ಆಫ್ ಇನ್ಸರ್ಜೆನ್ಸಿ ಇಲ್ಲ, ಅದೇನೋ ವೈಲೆನ್ಸ್ ಇಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ಸ್ ಅ ಮೇಜರ್ ಗ್ರೇಟ್ ಅಚೀವ್ಮೆಂಟ್. ವಿ ನೀಡ್ ಎ ಸೋಷಿಯಲ್ ಹೀಲಿಂಗ್, ವಿ ನೀಡ್ ಟು ಇಂಪ್ರೂವ್ಮೆಂಟ್ in those areas just as good as in a normal villages. ಆ ಥರ ಮಾಡಬೇಕಿದೆ. ಇಟ್ಸ್ ಮಿಸ್ಸಿಂಗ್ ದೇರ್. ಸೊ ಕಾನ್ಸ್ಟಿಟ್ಯೂಷನಲ್ ವಿಷನ್ ಆಫ್ ಪ್ಯಾರಲ್ ಗವರ್ನೆನ್ಸ್ ಚಾನಲ್ಸ್ ಏನೋ ಇನ್ ಎ ನಾರ್ಮಲ್ ಸಿಸ್ಟಮ್ ದರ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಗ್ರಾಮ ಸಭಾ ಇರುತ್ತೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ದೀಸ್ ಆರ್ ಎಲೆಕ್ಟೆಡ್ ಬೈ ದ ಪೀಪಲ್. ಇಟ್ಸ್ ಅ ಬಾಟಮ್ ಅಪ್ ಚಾನಲ್. ಹಿಯರ್ ಇಸ್ ದ ಗ್ರಾಮ ಸಭಾ ಇಸ್ ದ ಮೇಜರ್ key institutions which is going to implement the schemes or any projects at the local level, especially at the panchayat level. But here in this left wing extremity affected areas ಅಲ್ಲಿ ಏನು ಮಾಡ್ತಿದ್ದಾರೆ ಗೌರ್ಮೆಂಟ್ ಅಟ್ ಪ್ರೆಸೆಂಟ್ ಅಂದರೆ they are making a district collector as the central officials. These are appointed by the central government. It's a top down channel, no? These people here, the locals are not consulted here. Here the locals voice is not recognized, but in this system it is recognized. But this system we are not giving to the left wing extreme areas. It is run by officials, not by elected people. That's there is an issue between this system of governments. This is the main issue which is raised by the author here. The constitutional vision designs these as a strictly parallel non-converging entities. This is the non-converging entities which is run by the government. On the ground, government appointed channels consistently overshadowed the elected institutions. See, there is a tussle between these gram sabhas and these district collectors and tahsils. So this system will get over the normal elected government. They are overshadowed the elected institution. That's the issue which is highlighted by the author. Okay na? Next ಏನು, ಈ ಆದಿವಾಸಿ ಎಲಿಮೆಂಟ್ಸ್ನ ಟ್ರಸ್ಟ್ ತೊಗೋಬೇಕಂದ್ರೆ ಮೇಜರ್ ಈ 3 ಥಿಂಗ್ಸ್ಗಳನ್ನ ನಾವು ತೊಗೋಬೇಕು. ಜಲ್, ಜಂಗಲ್, ಜಮೀನ್. ಹೌದಲ್ವಾ? ಜಲ್ ಅಂದರೆ ವಾಟರ್, ಜಂಗಲ್ ಅಂದರೆ ಫಾರೆಸ್ಟ್, ಜಮೀನ್ ಅಂದರೆ ಲ್ಯಾಂಡ್. ಈ 3 ಥಿಂಗ್ಸ್ಗಳನ್ನ ನಾವು ಬೇಸಿಕ್ಕಾಗಿ ಫೌಂಡೇಶನ್ ಆಗಿ ಇಂಪ್ಲಿಮೆಂಟ್ ಮಾಡಿದಾಗೆ ಮಾತ್ರ ವಿ ವಿಲ್ ಗೆಟ್ ದ ಟ್ರಸ್ಟ್ ಆಫ್ ದಿ ಆದಿವಾಸಿ. ದೆನ್ ವಿ ವಿಲ್ ಗೆಟ್ ದ ಸೋಷಿಯಲ್ ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ದೇರ್. ದ ಟ್ರೂ ಡ್ರೈವರ್ಸ್ ಆಫ್ ಇಂಟಿಗ್ರೇಷನ್ ಏನಿರಬೇಕು, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಬಟ್ ಇಟ್ಸ್ ಅಲೋನ್ ಕೆನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ದ ರಿಸೋರ್ಸ್ ಸೆಕ್ಯೂರಿಟಿ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಒಂದೇ ಅಲ್ಲ. These 3 elements ಇವೇನಿದಾವಲ್ಲ, ಜಲ್, ಜಂಗಲ್, ಜಮೀನ್, ಡಿಕ್ಟೇಟ್ ದ ಡೇ ಟು ಡೇ ಸರ್ವೈವಲ್, ಐಡೆಂಟಿಟಿ, ಎಕನಾಮಿಕ್ ಸಾವರೆನಿಟಿ ಆಫ್ ದಿ ಕಮ್ಯುನಿಟಿ. ನೀವು ಬರಿಬೇಕಿನ್ನ ಎಕನಾಮಿಕ್ ಸಾವರೆನಿಟಿ ಅಲ್ವಾ? ಎಕನಾಮಿಕ್ ಸಾವರೆನಿಟಿ ಇರುತ್ತೆ. ಇದು ಡೇ ಟು ಡೇ ಬೇಸಿಸಲ್ಲಿ ಅವ್ರು ಫಾರ್ ಎವ್ರಿಥಿಂಗ್ ದೇ ಕಾಂಟ್ ಗೋ ಟು ದ ಟಾಪ್ ಅಫಿಷಿಯಲ್ಸ್. ಇಟ್ ಹ್ಯಾಸ್ ಟು ಬಿ ಡನ್ ಬೈ ದೇರ್ ಲೋಕಲ್ ಗೌರ್ಮೆಂಟ್ಸ್ ಆರ್ ದ ಲೋಕಲ್ ಪಂಚಾಯತ್ಸ್, ಗ್ರಾಮ ಸಭಾ. ಅವರು ಇದನ್ನು ಡಿಸೈಡ್ ಮಾಡಬೇಕು. ಅದನ್ನು ನಾವು ಡೇ ಟು ಡೇ ಸರ್ವೈವಲ್ ಐಡೆಂಟಿಟಿ ಎಲಿಮೆಂಟ್ಸ್ ಆಗಿದ್ದಾವೆ. ಕಂಟ್ರೋಲ್ ಓವರ್ ದ ಜಲ್, ಜಂಗಲ್ ಆ್ಯಂಡ್ ಜಮೀನ್ ಇಸ್ ದ ಮೆಟ್ರಿಕ್ ಬೈ ವಿಚ್ ಆದಿವಾಸಿ ಮೆಜರ್ಸ್ ದ ಗೌರ್ನಮೆಂಟ್ ಕಮಿಟ್ಮೆಂಟ್ ಟು ಜಸ್ಟಿಸ್. ಗೌರ್ನಮೆಂಟು ಜಸ್ಟಿಸ್ ಕೊಡೋಕ್ಕೆ, ಅವರಿಗೆ ಅಲ್ಲಿ ಸೋಷಿಯಲ್ ಹೀಲಿಂಗ್ ಮಾಡೋಕ್ಕೆ ಏನು ಕಮಿಟ್ಮೆಂಟ್ ಇದೆ ಅಂತ ತೋರಿಸೋದೆ ಈ 3 ಥಿಂಗ್ಸಲ್ಲಿ ಅವ್ರಿಗೆ ಎಷ್ಟು ಪವರ್ಸ್ ಕೊಟ್ಟಿದ್ದೀವಿ. Like they are independent to take the decisions on these things by the local governments. This is the major important thing here.
ಬಟ್ ಏನು ನೀವು ಎಲಿವೇಟಿಂಗ್ ದ ಗ್ರಾಮ ಸಭಾ ಟು ದಿ ಕಾರ್ನರ್ ಸ್ಟೋನ್ಸ್ ಆಫ್ ದಿ ಸೆಲ್ಫ್ ಗವರ್ನೆನ್ಸಿಗೆ ಕೊಡಬೇಕು. ಅದಕ್ಕೇನಿದೆ ಆ್ಯಕ್ಟ್, PESA ಆ್ಯಕ್ಟ್ ಇದೆ. ಬಟ್ ಇಲ್ಲಿ ಏನು ಇಶ್ಯೂಸ್ ಇದೆ, ಎಕ್ಸ್ಟರ್ನಲ್ ರಿಸೋರ್ಸ್ ಎಕ್ಸ್ಪ್ಲೋಟೇಷನ್ ಆಗ್ತಿದೆ ಆ ರೀಜನ್ಸ್ಗಳಲ್ಲಿ, ಲೈಕ್ ಮೈನಿಂಗ್ ಮಾಡೋಕ್ಕೆ ಬರ್ತಾರೆ. ಲಾಸ್ ಆಫ್ ಕಲ್ಚರಲ್ ಐಡೆಂಟಿಟಿ, ಅಲ್ಲಿರ್ತಕ್ಕಂಥ ಆದಿವಾಸಿಗಳಿಗೆ, ಅಲ್ಲಿರ್ತಕ್ಕಂಥ ಟ್ರೈಬಲ್ ಪೀಪಲ್ಸ್ಗೆ, ಬಸ್ತಾರ್ ರೀಜನ್ ಆಗಲಿ, ಛತ್ತೀಸ್ಗಢ ಇಸ್ ಹೈಲಿ ಅಫೆಕ್ಟೆಡ್ ಬೈ ದಿನ ಮಾವೋಯಿಸಮ್ ಅಲ್ವಾ. ಅಲ್ಲಿರ್ತಕ್ಕಂಥ ಟ್ರೈಬಲ್ಸ್ಗೆ ದೇ ನೀಡ್ ಟು ಪ್ರೊಟೆಕ್ಟ್ ದೇರ್ ಓನ್ ಐಡೆಂಟಿಟಿ ಕಲ್ಚರ್. ಇಫ್ ಸಮ್ಮನ್ ಇಸ್ ಕಮಿಂಗ್ ಟು ದೇರ್ ಪ್ಲೇಸಸ್ ಅಂಡ್ ದೇ ಆರ್ ಟೆಲಿಂಗ್ ಲೈಕ್ ಫ್ರಮ್ ಟುಡೇ ಆನ್ವರ್ಡ್ಸ್ ವಿ ಕಾಂಟ್ ಡೂ ದಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್, ದಿಸ್ ಕೈಂಡ್ ಆಫ್ ಕಲ್ಚರಲ್ ಪ್ರೋಗ್ರಾಮ್ಸ್, ಇಟ್ಸ್ ಗೋಯಿಂಗ್ ಟು ದೇರ್ ಲಾಸ್ ದೇರ್ ಕಲ್ಚರಲ್ ಐಡೆಂಟಿಟಿ. ಇಟ್ಸ್ ದೇರ್ ಮೇನ್ ಬೇಸಿಕ್ ರೈಟ್. ಇಂಪೋಸ್ ಲೀಗಲ್ ಫ್ರೇಮ್ವರ್ಕ್ಸ್, ಗೌರ್ಮೆಂಟ್ ವಿಚಿತ್ರ ರೂಲ್ಸ್ಗಳನ್ನ ತರೋದ್ರಿಂದ. ಬಟ್ ಟು ಓವರ್ಕಮ್ ದೀಸ್ ಥಿಂಗ್ಸ್ ವಿ ನೀಡ್ ಎನ್ PESA ಆ್ಯಕ್ಟ್ ವಿಚ್ ಇಸ್ ಹ್ಯಾವಿಂಗ್ ದ ಮೇಜರ್ ಗ್ರೇಟರ್ ಪವರ್ ಗಿವನ್ ಟು ದಿ ಗ್ರಾಮ ಸಭಾಸ್ ಬೈ ದ ಲೋಕಲ್ ಡಿಸ್ಪ್ಯೂಟ್ಸ್. ಇದಕ್ಕೆ ಕಸ್ಟಮರಿ ಲಾಸ್, ಅವ್ರದ್ದೇ ಆದಂಥ ಕಸ್ಟಮರಿ ಲಾಸ್ಗಳಿಗೋಸ್ಕರ ಸಪ್ರೇಟ್ ಲಾಸ್ ಮಾಡಬೇಕು. ನೆಕ್ಸ್ಟ್ ಸೇಫ್ ಗಾರ್ಡ್ ಆದಿವಾಸಿ ಐಡೆಂಟಿಟಿ ಆ್ಯಂಡ್ ಲೋಕಲ್ ಕಮ್ಯುನಿಟಿ ರಿಸೋರ್ಸಸ್. ದಟ್ಸ್ ವೈ ಗಿವನ್ ದ PESA ಆ್ಯಕ್ಟ್ ಕೊಡಬೇಕು, ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ದಟ್ ಈಸ್ ಗಿವಿಂಗ್ ದ ಇನ್ಸೈಟ್ಸ್. ಅಂಡ್ the Chhattisgarh government is asking to make an amendment for the PESA Act. The original act PESAದಲ್ಲಿ we already know what is the PESA Act. ಆ PESA Actಗೂ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕಂತ, ಚೇಂಜಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಛತ್ತೀಸ್ಗಢ ಗೌರ್ಮೆಂಟ್. ಯು ನೀಡ್ ಟು ಮೇಕ್ ಸಮ್ ಅಮೆಂಡ್ಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಏನು ಇಲ್ಲಿ ಬೈಂಡಿಂಗ್ ಟು ದ ವೀಟೋ ಪವರ್ ಇತ್ತು ಗ್ರಾಮ ಸಭಾಕ್ಕೆ. ಇಲ್ಲಿ ಏನು ಮಾಡ್ತಾರೆ, ನಾನ್ ಬೈಂಡಿಂಗ್ ಆರ್ ಅಡ್ವೈಸರಿ ಮಾಡಿಬಿಡಿ, ಅದನ್ನು ಗ್ರಾಮ ಸಭಾದನೇ ಮೇಜರ್ ಡಿಸಿಷನ್ ತೊಗೋಬಾರ್ದು, ಅದನ್ನು ನಾನ್ ಬೈಂಡಿಂಗ್ ಅಥವಾ ಅಡ್ವೈಸರಿ ಥರ ಇರಲಿ ಅಂತ ಛತ್ತೀಸ್ಗಢ ಗೌರ್ಮೆಂಟು ಅಮೆಂಡ್ಮೆಂಟ್ ಕೇಳ್ತಾ ಇದ್ದಾರೆ. ಇಲ್ಲಿ ಗ್ರಾಮ ಸಭಾ ಮಸ್ಟ್ ಆ್ಯಕ್ಟಿವ್ಲಿ ಅಗ್ರಿ ಬಿಫೋರ್ ಮ್ಯಾಟರ್ಸ್ ಅಫೆಕ್ಟಿಂಗ್ ದ ಲೈವ್ಸ್ ಆ್ಯಂಡ್ ಲೈವ್ಲಿಹುಡ್ಸ್. ಅಂದರೆ ಸಿ ಫಾರ್ ಎಕ್ಸಾಂಪಲ್, ಈ ಒಂದು ವಿಲೇಜ್, ಇದೊಂದು ಹ್ಯಾಮ್ಲೆಟ್ ಅಥವಾ ವಿಲೇಜ್ ಅಂದ್ಕೊಳ್ಳಿ, ಇಲ್ಲಿ ಒಂದು ನಾನು ರೆಸಾರ್ಟ್ ಕಟ್ತೀನಿ ಅಥವಾ ಏನೋ ಒಂದು ಮೈನಿಂಗ್ ಮಾಡ್ತೀನಿ ಅಂತ ಪ್ರಾಜೆಕ್ಟ್ ತೊಗೊಂಬರ್ತೀನಿ. ಇದನ್ನು ಅಲ್ಲಿರ್ತಕ್ಕಂಥ ಗ್ರಾಮ ಸಭಾದವರು ಅಕ್ಸೆಪ್ಟ್ ಮಾಡಬೇಕು. ಓಕೆ, ದಿಸ್ ಪ್ರಾಜೆಕ್ಟ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ಲೈವ್ಲಿಹುಡ್, ಇಟ್ಸ್ ನಾಟ್ ಹ್ಯಾವಿಂಗ್ ಎನಿ ಇಶ್ಯೂ. ಓಕೆ, ದೆನ್ ವಿ ಕ್ಯಾನ್ ಗೋ ಫಾರ್ ಅನ್ ಅಕ್ಸೆಪ್ಟೆನ್ಸ್ ಆಫ್ ದಿಸ್ ಪ್ರಾಜೆಕ್ಟ್ ಅಂತ ಕೊಟ್ಟರೆ, ಗ್ರಾಮ ಸಭಾ ಒಪ್ಕೊಂಡ್ರೆ, ಗ್ರಾಮ ಸಭಾದಲ್ಲಿ ಯಾರು ಇರ್ತಾರೆ ಅಲ್ಲಿರ್ತಕ್ಕಂಥ ಲೋಕಲ್ ರೆಸಿಡೆಂಟ್ಸ್ ಆಫ್ ದಟ್ ಪ್ಲೇಸ್ ಅವರು ಒಪ್ಕೊಂಡ್ರೆ ಆ ಪ್ರಾಜೆಕ್ಟ್ ಅಕ್ಸೆಪ್ಟ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಬಟ್ ದಿಸ್ ಅಮೆಂಡ್ಮೆಂಟ್ ವಾಟ್ ದೇ ಪ್ರಪೋಸ್ the state simply informs the Gram Sabha but retains the ultimate power to proceed regardless of objections. ನೋಡಪ್ಪ ಅವ್ರು ಹೇಳ್ತೀವಿ ಗ್ರಾಮ ಸಭಾ, ಸಿ ವಿ ಆರ್ ಕಮಿಂಗ್ ಇನ್ ಅ ಪ್ರಾಜೆಕ್ಟ್ ಆ್ಯಂಡ್ ವಿ ಹ್ಯಾವ್ ಇಂಟಿಮೇಟೆಡ್ ಯು, ಗಿವ್ ಮಿ ಯುವರ್ ರಿಪೋರ್ಟ್. ದೇ ವಿಲ್ ಸೇ ವಿ ಆರ್ ನಾಟ್ ಅಕ್ಸೆಪ್ಟೆಡ್, ಬಟ್ ಇಟ್ ಈಸ್ ನಾಟ್ ಬೈಂಡಿಂಗ್ ಆನ್ ದಿ ಗೌರ್ಮೆಂಟ್. ಜಸ್ಟ್ okay, we are informing you, but the ultimate power is the state government. So this is the changes are proposed by the Chhattisgarh government. Next, ensures structural positive peace. ನೆಕ್ಸ್ಟ್ ರಿಸೋರ್ಸ್ ಕಂಟ್ರೋಲ್ ಮಾಡೋದಿರುತ್ತೆ ಮೊದಲೇದು. ಇಲ್ಲಿ ಡೈಲ್ಯೂಟ್ಸ್ ದ ವಿಟೋ ಪವರ್ ಆ್ಯಂಡ್ ಎಂಟೈರ್ಲಿ ಅಂಡರ್ಮೈನ್ಸ್ ದ ಎಸೆನ್ಸ್ ಆಫ್ PESA ಆ್ಯಕ್ಟ್. ದ PESA ಆ್ಯಕ್ಟ್ ಇನ್ ಮೇಜರ್ ಪವರೇ ಬಂದುಬಿಟ್ಟು ನಾವು ಆದಿವಾಸಿ ಕೊಡಬೇಕಾದಂಥ ಮೇಜರ್ ಪವರ್ಸ್ನ ಅವರು ಡಿಸೈಡ್ ಮಾಡಬೇಕು, ವಾಟ್ ಹ್ಯಾಸ್ ಟು ಬಿ ಡನ್, ವಾಟ್ ನಾಟ್ ಟು ಬಿ ಡನ್ ಆ್ಯಂಡ್ ಹೌ ಟು ಬಿ ಡನ್. ಬಟ್ ಇಫ್ ಇಟ್ ರಿಮೂವ್ ದಿಸ್ thing from the PESA Act, the original intent of the PESA Act, it got diluted. Next, malfeasance of the record keeping. ಏನಿದೆ, state entities pursue objects so aggressively that instances exist where Grama Sabha resolutions, consent records were allegedly forced or fabricated the malfied intent. ನಾವೇನಾದರೂ ഇപ്പോൾ ಅವ್ರಿಗೆಲ್ಲ ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಬಿಟ್ರೆ ಆದಿವಾಸೀಸ್ ಆರ್ ಗೋಯಿಂಗ್ ಟು ಹ್ಯಾವಿಂಗ್ ನೆಗೆಟಿವ್ ಇಂಪ್ಯಾಕ್ಟ್ಸ್. We need to change all those things. Next, redefining the mainstream through the participatory governance ಮುಖಾಂತರ ನಾವು ಇದನ್ನು ರೀಡಿಫೈನ್ ಮಾಡಬೇಕು. ದ ಫ್ಲಾಡ್ ಅಪ್ರೋಚ್, ಗೌರ್ಮೆಂಟ್ ಅಸಿಮಿಲೇಷನ್ ದ ಮೇನ್ ಸ್ಟ್ರೀಮಿಂದ ಇದು ಫ್ಲಾಡ್ ಅಪ್ರೋಚ್ ಆಗಿದೆ. ಈಗ ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಬೇಕು. ಅದಕ್ಕೆ ನಾವು ಗ್ರಾಮ ಸಭಾದಿಂದ ಈ ಮಾವೋಯಿಸ್ಟ್ ಹಿಟ್ ಎಫೆಕ್ಟಿಗೆ ನಾವು PESA ಆ್ಯಕ್ಟ್ ಮುಖಾಂತರ ಗ್ರಾಮ ಸಭಾನ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಏನು ಮಾಡಬೇಕು, ದ ಆದಿವಾಸಿ ಪಾಪ್ಯುಲೇಷನ್ ಸ್ಟ್ಯಾಂಡ್ಸ್ ವಿತ್ ದ ಗೌರ್ಮೆಂಟ್ ಟುಡೇ ಡ್ಯೂ ಟು ಟ್ಯಾಕ್ಟಿಕಲ್ ಸೆಕ್ಯೂರಿಟಿ ವಿಕ್ಟ್ರಿ. ಈಗ ಆದಿವಾಸಿ ಪೀಪಲ್ ಇಸ್ ನೌ giving in support to the government because of that successful tactical removal of the insurgencies. So the security victory ಆಗಿರೋದಕ್ಕಿಂತ ಗೌರ್ಮೆಂಟ್ ಆದಿವಾಸೀಸ್ ಆರ್ ಹ್ಯಾವಿಂಗ್ ಎ ಟ್ರಸ್ಟ್ ಆನ್ ದಿ ಗೌರ್ಮೆಂಟ್. ಬಟ್ ಆಸ್ ಸೆಕ್ಯೂರಿಟಿ ಚಾಲೆಂಜಸ್ ರಿಸೈಡ್, ದ ಸ್ಟೇಟ್ ವಿಲ್ ಬಿ ಟೆಸ್ಟೆಡ್ ಪ್ಯೂರ್ಲಿ ಆನ್ ದ ಪ್ಯಾರಾಮೀಟರ್ಸ್ ಆಫ್ ಜಸ್ಟಿಸ್ ಡೆಲಿವರಿ. ನೀವು ಹೇಗೆ ಜಸ್ಟಿಸ್ ಡೆಲಿವರಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. But at the same time, Adivasis also aware of their constitutional guarantees and will not scale down to their aspiration. Now they already know what the power of Gram Sabha, what it is going to having their powers. Now the Adivasis are not going to accept the changes in the PESA Act. Then they are already aware of all these things. So ಏನು ಮಾಡಬೇಕು, ಟ್ರೂ ಇಂಟಿಗ್ರೇಷನ್ ರಿಕ್ವೈರ್ಸ್ ಅಲೋಯಿಂಗ್ ದ ಆದಿವಾಸಿ ಟು ಆ್ಯಕ್ಟಿವ್ಲಿ ಡಿಫೈನ್ ದಿ ಮೇನ್ ಸ್ಟ್ರೀಮ್. ದೇ ಆರ್ ಬೀಯಿಂಗ್ ಆಸ್ಕ್ ಟು ಜಾಯಿನ್. ನೀವು ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತಂದರೆ ಗಿವ್ ದೆಮ್ ಪವರ್ಸ್, ಎಜುಕೇಟ್ ದೆಮ್. ಓಕೆನಾ. ನೆಕ್ಸ್ಟ್, ದ ಸ್ಪೆಕ್ಟ್ರಮ್ ಆಫ್ ಲಾಸ್ಟಿಂಗ್ ಪೀಸ್ ಇನ್ ಬಸ್ತಾರಲ್ಲಿ ಏನಾಗ್ತಿದೆ ಅಂತಂದರೆ ಮಾರ್ಚ್ 2026 ಮೇಯರ್ ಅಬ್ಸೆನ್ಸ್ ಆಫ್ ವೈಲೆನ್ಸ್ ಇದೆ ಕಂಡೀಷನ್. ಸೆಕ್ಯೂರಿಟಿ ಫೋರ್ಸ್ ಆಪರೇಷನ್ಸ್, ಟಾಪ್ ಡೌನ್ ಅಡ್ಮಿನಿಸ್ಟ್ರೇಷನ್ಸ್ ಇದೆ. ಬಟ್ ಬ್ರಿಡ್ಜ್ ಏನಾಗಬೇಕು, ಏನು ಮಾಡಬೇಕು, ಪಾಸಿಟಿವ್ ಪೀಸಿಗೆ ಬರಬೇಕು ಅಂದರೆ ಇಟ್ಸ್ ಎ ನೆಗೆಟಿವ್ ಪೀಸ್. ಅಂದರೆ ಸೆಕ್ಯೂರಿಟಿ ಫೋರ್ಸಿಂದ ಅಲ್ಲಿ ಪೀಸ್ ಎಸ್ಟಾಬ್ಲಿಷ್ ಮಾಡಿದರೆ ನಾವು ಇದನ್ನ ನೆಗೆಟಿವ್ ಪೀಸ್ ಅಂತೀವಿ. ನಾವು ಪಾಸಿಟಿವ್ ಪೀಸಿಗೆ ಹೋಗಬೇಕು. ಏನು ಮಾಡಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿ, ವೆಲ್ಫೇರ್ಸ್ಕೊಳ್ತಾರೆ, ರೋಡ್ಸು, ಮೊಬೈಲ್ಸು, ಟವರ್ಸು ಅಂದರೆ ಮೊಬೈಲ್ ಟವರ್ಸು, ಇಮಿಡಿಯೇಟ್ ಈಸ್ ಆಫ್ ಲಿವಿಂಗ್ ಕೊಡಿ.
2031 ಆಬ್ಜೆಕ್ಟಿವ್ ಹಾಕೊಂಡಿದ್ದೀವಿ ಹೇಳಿದ್ವಲ್ಲ. ಫಸ್ಟಿಗೆ ನಾವು ಏನೇ ನಮ್ಮದು ಆಬ್ಜೆಕ್ಟಿವ್ ಇದೆ ಅಂತಂದರೆ ಸ್ಟ್ರಕ್ಚರಲ್ ಜಸ್ಟಿಸ್ ಆ್ಯಂಡ್ ಮ್ಯೂಚುವಲ್ ಟ್ರಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ದಿ PESA ಇನ್ ಅರ್ನ್ಸ್ ಗ್ರಾಮ್ ಸಭಾ ವಿಟೋ ಪವರ್ ಓವರ್ ಜಲ್ ಜಂಗಲ್ ಜಮೀನ್. ಇನ್ಸರ್ಜೆನ್ಸೀಸ್ ಡೋಂಟ್ ಹ್ಯಾವ್ ಎನ್ ಎಕ್ಸ್ಪೈರಿ ಡೇಟ್, ಓನ್ಲಿ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟೀಸ್ ಹೋಲ್ಡ್ ದ ಕೀ ಟು ಎನ್ ಎಂಡ್ಯೂರಿಂಗ್ ಪೇಸ್. ದಿಸ್ ಶುಡ್ ಬಿ ಅವರ್ ಎನ್ ಕನ್ಕ್ಲೂಷನ್. ಹೌದಲ್ವಾ? ನಾವು ನೋಡಿದಲ್ವಾ ಏನು ಆಗಿದೆ. ನಾವು ಈಗ ವೈಲೆನ್ಸ್ ರಿಮೂವ್ ಮಾಡಿದ್ದೀವಿ, ಇನ್ಸರ್ಜೆನ್ಸೀಸ್ನ ತೆಗೆದಿದ್ದೀವಿ. ಈಗ ನಾವು ಇಲ್ಲಿ ಮಾವೋಯಿಸಮ್ ಇಲ್ಲ, ಇವಾಗ ನಾವು ಟಾಪ್ ಡೌನ್ ಅಪ್ರೋಚ್ ಮಾಡ್ತಾಯಿದ್ದೀವಿ. ಅದು ಏನಾಗಬೇಕು, ಬಾಟಮ್ ಅಪ್ ಅಪ್ರೋಚ್ ಆಗಬೇಕು. ಅಲ್ಲಿ PESA ತರ್ರಿ. ನೆಕ್ಸ್ಟು ಇಲ್ಲಿ ನಾವು ಎಂಡ್ಯೂರಿಂಗ್ ಪೀಸ್ನ ಎಸ್ಟಾಬ್ಲಿಷ್ ಮಾಡಬೇಕಂತಂದರೆ ನೀವು ಇನ್ಸರ್ಜೆನ್ಸೀಸು ಅದು ಎಕ್ಸ್ಪೈರಿ ಡೇಟ್ ಇಲ್ಲ, ಮುಂದೊಂದು ದಿನ ಬರ್ಬೋದು, ಮತ್ತೇನಾದರೂ ಬರ್ಬೋದು. ಬಟ್ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿ ಏನಿದೆ ಅಲ್ಲ, ಓನ್ಲಿ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ ಹೋಲ್ಡ್ ದ ಕೀ ಟು ಎನ್ ಎಂಡ್ಯೂರಿಂಗ್ ಪೀಸ್. ನೀವು ಕಾನ್ಸ್ಟಿಟ್ಯೂಷನ್ ಮುಖಾಂತರನೇ ಅಲ್ಲಿ ನಾವು ಪೀಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ದಟ್ಸ್ ವಾಟ್ ಪಾಸಿಟಿವ್ ಪೀಸ್. ಬಟ್ ಇದು ನಾವು ಜಲ್ ಜಂಗಲ್ ಮೀನಿಗೋಸ್ಕರ ಇದನ್ನೆಲ್ಲ ತರಬೇಕಂದ್ರೆ PESA ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಈ ಆಥರ್ ಹೇಳಿದ್ದಾರೆ. ಇಷ್ಟೇ. ಓಕೆನಾ? ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಆರ್ಟಿಕಲ್. And I have given some extra inputs to this Maoism. If there is any question regarding the Maoism and what are the actions taken by the government to control the Maoism ಅಂತಂದರೆ ದ ಸೆಕ್ಯೂರಿಟಿ ಹಾರ್ಟ್ ಪಿಲ್ಲರ್ ಒಂದು ಸಮಾಧಾನ ಅನ್ನೋ ಒಂದು ಪ್ರಾಜೆಕ್ಟ್ನ ತಂದಿದ್ರು ಇವರು. ಓಕೆನಾ? ಸಮಾಧಾನ ಮೀನ್ಸ್ ಅಂದರೆ ಎಸ್, ಸ್ಮಾರ್ಟ್ ಲೀಡರ್ಶಿಪ್, ಅಗ್ರೆಸಿವ್ ಸ್ಟ್ರಾಟಜಿ, ಮೋಟಿವೇಶನಲ್ ಟ್ರೈನಿಂಗ್, ಆ್ಯಕ್ಷನಬಲ್ ಇಂಟೆಲಿಜೆನ್ಸ್, ಡ್ಯಾಶ್ಬೋರ್ಡ್ KPIs, ಹಾರ್ನೆಸಿಂಗ್ ಟೆಕ್, ಆ್ಯಕ್ಷನ್ ಪ್ಲ್ಯಾನ್ ಪರ್ ಥಿಯೇಟರ್, ನೋ ಫೈನಾನ್ಸಿಂಗ್. ದಿಸ್ ಇಸ್ ದ ಸ್ಕೀಮ್, ಸಮಾಧಾನ್ ಸ್ಕೀಮ್ ಅಂತ ಇದೆ. ನೆಕ್ಸ್ಟು ಇಲ್ಲಿ ಸ್ಪೆಷಲೈಸ್ ಸ್ಟ್ರೈಕ್ ಫೋರ್ಸಸ್ಗಳು ತೊಗೊಂಡಿದ್ದೀವಿ, ದ ಲೀಗಲ್ ವರ್ಟಿಕಲ್ಸ್ಗಳು ತೊಗೊಂಡಿದ್ದೀವಿ, SRE ಆ್ಯಂಡ್ SAS NIA ವರ್ಟಿಕಲ್. ನೆಕ್ಸ್ಟ್ ಡೆವಲಪ್ಮೆಂಟ್ ಪಿಲ್ಲರ್ ಇದೆ, ಕಮ್ಯುನಿಟಿ ಆಸ್ ಅ ಗ್ರೋತ್ ಇದೆ, ಬ್ಯಾಲೆನ್ಸಿಂಗ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯೋ ಪೊಲಿಟಿಕಲ್ ಇಂಟಿಗ್ರೇಷನ್, ನಕ್ಸಲ್ ಫ್ರೀ ಇಂಡಿಯಾ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಕೂಡ ವಿ ಹ್ಯಾವ್ ಟೇಕನ್ ಹಿಯರ್. ಆ್ಯಂಡ್ ಅದರ್ ಲೈಕ್ PESA ಆ್ಯಕ್ಟ್ 1996 ಆ್ಯಂಡ್ ಲೋಕಲ್ ಗವರ್ನೆನ್ಸು, ಸಿವಿಲ್ ಆ್ಯಕ್ಷನ್ ಪ್ರೋಗ್ರಾಮ್ ಇದೆ, ಸಿವಿಕ್ ಆ್ಯಕ್ಷನ್ ಪ್ರೋಗ್ರಾಮ್ ತೊಗೊಂಡಿದ್ದೀವಿ, ಹ್ಯುಮನೈಸಿಂಗ್ ದ ಸೆಕ್ಯೂರಿಟಿ ಫೋರ್ಸಸ್, ಬ್ರಿಡ್ಜಿಂಗ್ ದ ಟ್ರಸ್ಟ್ ಡೆಫಿಸಿಟ್ಸ್. ಅಂದರೆ ಸ್ಮಾರ್ಟ್ ಪೊಲೀಸಿಂಗ್ ಅಂತೀವಿ. ಅಂದರೆ ಪೊಲೀಸ್ ಫೋರ್ಸು ಕೂಡ ಹ್ಯೂಮನೈಸಿಂಗ್ ಆಗಿರಬೇಕು. ಸುಮ್ಮನೆ ಕಂಡವ್ರ ಮೇಲೆಲ್ಲ ನೀವು ಹೊಡೆಯೋದು ಬಡಿಯೋದು, ಆದಿವಾಸಿಗಳ ಮೇಲೆಲ್ಲ ಟಾರ್ಚರ್ ಮಾಡಿದರೆ ಇಟ್ಸ್ ಗೋಯಿಂಗ್ ಟು ಹ್ಯಾವ್ ಎನ್ ಹ್ಯೂಮನ್ ರೈಟ್ಸ್ ವೈಲೇಷನ್. ಇಟ್ ಶುಡ್ ಬಿ ಎನ್ ಕಾರ್ಡಿಯಲ್ ಆ್ಯಂಡ್ ಇಟ್ ಶುಡ್ ಬಿ ಎನ್ ಪೀಸ್ ಮೇಕಿಂಗ್ ವಿತ್ ದ ಇವನ್ ವಿತ್ ದ ಲೋಕಲ್ಸ್. ವಿ ಶುಡ್ ಗೇನ್ ದ ಟ್ರಸ್ಟ್ ಆಫ್ ದಿ ಲೋಕಲ್ಸ್. ಓಕೆನಾ? ಫೈನಾನ್ಷಿಯಲ್ ಸ್ಕಿಲ್ ಇನ್ಕ್ಲೂಷನ್ಸ್ ಮಾಡ್ತಿದ್ವಿ, ಕೌಂಟರ್ ಪ್ರೊಪಗಂಡ, ಮೀಡಿಯಾ ಪ್ಲ್ಯಾನ್ಸ್. ಅಂದರೆ ಟ್ರೈಬಲ್ ಯೂತನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾರ್ಮಲ್ಗೋಸ್ಕರ, ಆಮೇಲೆ ಕೌಂಟರ್ ಮಾಡಬೇಕು. ಇನ್ನು ನಕ್ಸಲಿಸಮ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ದೇ ಹ್ಯಾವ್ ಬಿಲ್ಡ್ ಸಮ್ ಕೈಂಡ್ ಆಫ್ ನೆರೇಟಿವ್ಸ್ ಅಗೇನ್ಸ್ಟ್ ದ ಗೌರ್ಮೆಂಟ್. ವಿ ನೀಡ್ ಟು ಚೇಂಜ್ ದಟ್ ಒನ್. ಓಕೆನಾ? ದಿಸ್ ಇಸ್ ದ ಎಂಡ್ ಆಫ್ ದ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲ್, ದಿಸ್ ಇಸ್ ರಿಟನ್ ಬೈ ದ ಕಪಿಲ್ ಸಿಬಲ್. ಹಿ ಈಸ್ ಟೆಲಿಂಗ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಎ ಹಾಲಿಡೇ in judicial system, especially for the CJ. So we are looking into this article here. ಇದು ಏನಕ್ಕೆ ಬಂದಿದೆ ಅಂದರೆ there is some concerns, there are some debates regarding why judges are having this much of vacation which is not available in any other kind of jobs ಅಂತ ಇದೆ. So let's look into these things, the debate over judicial holidays. ಓಕೆನಾ? Okay, so let's see this article. Judiciary holidays are necessary. Why? Or in debate ಏನಾಗ್ತದೆ, critics questions extended the break for courts. ಕೋರ್ಟ್ಸ್ಗಳು ಯಾಕೆ ಬ್ರೇಕ್ ತೊಗೊತಿದೆ ಅನ್ನೋದ್ರ ಬಗ್ಗೆ ಕ್ರಿಟಿಕ್ಸ್ ಬರ್ತಿದೆ. ಅಸಂಪ್ಷನ್ ಏನು, ಜಡ್ಜಸ್ ಸ್ಟಾಪ್ ಅವೇ ಫ್ರಮ್ ದ ವರ್ಕ್ ಆ್ಯಂಡ್ ಡ್ಯೂರಿಂಗ್ ಹಾಲಿಡೇಸ್. ವಿ ಆರ್ ಅಸ್ಯೂಮಿಂಗ್ ಲೈಕ್ ದಟ್ ಜಡ್ಜಸ್ ಆರ್ ಗೋಯಿಂಗ್ ಔಟ್ ಆಫ್ ದಿಸ್ ಸಿಸ್ಟಮ್ ಆ್ಯಂಡ್ ದೇ ಆರ್ ಗೋಯಿಂಗ್ ಫಾರ್ ಹಾಲಿಡೇ ವೆಕೇಷನ್ ಇನ್ ಬೀಚಸ್ ಅಂತ ನಾವು ತಿಳ್ಕೊತಾ ಇದ್ದೀವಿ. ವಾಟ್ ದ ಪೀಪಲ್ ಪರ್ಸೆಪ್ಷನ್ ಇಸ್ ಲುಕ್ಸ್ ಲೈಕ್. ಬಟ್ ರಿಯಾಲಿಟಿ ಏನಿದೆ, ಹಾಲಿಡೇ ಈಸ್ ರೇರ್ಲಿ ಎ ಹಾಲಿಡೇ ಇನ್ ಎನಿ ಕನ್ವೆನ್ಷನಲ್ ಸೆನ್ಸಸ್. ಇಟ್ ಲುಕ್ಸ್ ಹಾಲಿಡೇ ಬಟ್ ಇಟ್ ಡಸಂಟ್ ರಿಯಲಿ ಎನ್ ಹಾಲಿಡೇ. Even the CJ also once said in any one of the press conference, you assume we are taking a holiday, but even in holiday we are also doing our groundbreaking work and we are also reading the articles, news and even the case files. There is so many things. What the public sees, presiding in the courtroom ಗೆ ಬರ್ತಾರೆ, ಆರ್ಗ್ಯುಮೆಂಟ್ಸ್ನ ಹಿಯರ್ ಮಾಡ್ತಾರೆ, ಲಾಯರ್ಸ್ನ ಕ್ವಶನ್ ಮಾಡ್ತಾರೆ, ಡೆಲಿವರಿಂಗ್ ದ ಆರ್ಡರ್. ನಾವು ಇದನ್ನಷ್ಟೇ ಅನ್ಕೊತಾ ಇದ್ದೀವಿ. ಕೋರ್ಟಿಗೆ ಬರೋದು and the hearing the arguments, questioning the lawyers and delivering the orders. It just what it looks for in a public. But what the public does not see, analyzing the facts, any apply the logical principles, referring the precedents, precision in language. See, for example, even in the news analysis also, no? See, it seems like that I'm coming to the newsroom of this Law Excellence and I'm coming delivering the news article and explanation. But nobody sees all these things like that. Preparing an articles, preparing an photos, preparing an PPTs and all these things and ground work I need to prepare. But it just looks like a 45 to 50 minutes work. But behind that there is so many lot of clerical work and there's so many kind of research I need to do. The same way, not even the same way. It's not my work is mine very compared to very minute compared to the Supreme Court judges. But assume for just one PPT I'm doing lot kind of research. Assume if they are giving in one big judgments, because ಅವ್ರು ಮಾತಾಡ್ತಕ್ಕಂಥ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ವರ್ಡ್ ಅಟರ್ಡ್ ಬೈ ದ ಜಡ್ಜ್ ಕ್ಯಾರೀಸ್ ದ
ಲೈವ್ಸ್, ಬಿಸ್ನೆಸ್, ರೆಪ್ಯುಟೇಷನ್, ಪರ್ಸ್ನಲ್ ಲಿಬರ್ಟಿ ಎಲ್ಲದ್ರ ಮೇಲೂ ಅವ್ರು ಕೊಡ್ತಕ್ಕಂಥ ಒಂದೊಂದು ಡಿಸಿಷನ್ ಒಬ್ಬೊಬ್ಬೊಂದು ಲೈಫ್ನ ಡಿಸೈಡ್ ಮಾಡ್ತಾ ಇರುತ್ತೆ. ದಟ್ಸ್ ವೈ ದ ಕ್ಯಾರಿ ಈವನ್ ಎ ಸಿಂಗಲ್ ವರ್ಡ್ ಮ್ಯಾಟರ್ಸ್. ಸೊ ಅದಕ್ಕೋಸ್ಕರ ದೇ ನೀಡ್ ಸಮ್ ಕೈಂಡ್ ಆಫ್ rest or gap or vacation to do all these kind of activities, and humanly it's good to give such kind of vacation for the judges. ನೀವು ಇದನ್ನು ಏನಾದರೂ ಕ್ವಶನ್ಸ್ ಬಂದರೆ ಇವನ್ ಇನ್ ದ ಎಥಿಕ್ಸ್ ಆಲ್ಸೋ ಯು ಕ್ಯಾನ್ ಯೂಸ್, ಆರ್ ಇವನ್ ಇನ್ ದ ಎಸ್ಸೆ ಯು ಕ್ಯಾನ್ ಯೂಸ್ ಆ್ಯಸ್ ಎನ್ ಎ ಕೇಸ್ ಸ್ಟಡೀಸ್ ಆಗಿ ಯು ಕ್ಯಾನ್ ಯೂಸ್ ಆಲ್ ದಿಸ್ ಎಕ್ಸಾಂಪಲ್ಸ್ ಹಿಯರ್ ವಿಚ್ ಐ ಹವ್ ಮೆನ್ಷನ್ಡ್. ಫಾರ್ ಎಕ್ಸಾಂಪಲ್, ನಾಟ್ ಯೂನಿಕ್ ಟು ಇಂಡಿಯಾ, ಯಾರಪ್ಪ ಅಂತಂದರೆ ರೂತ್ ಬಾರ್ಡರ್ ಜಿನ್ಸ್ಬರ್ಗ್ ಅಂತ ಇವ್ರು ಏನಿದಾರಲ್ಲ US ಸುಪ್ರೀಂ ಕೋರ್ಟಲ್ಲಿ, ದೇ ಹ್ಯಾವ್ ಸರ್ವ್ಡ್ ಫಾರ್ 27 years, ಅರೈಡ್ ಆಫ್ಟರ್ ಲಂಚ್ ವರ್ಕ್ ಲೇಟ್ ಇನ್ ಟು ನೈಟ್, ಅಪ್ ಟು ನೈಟ್ ತನಕ ವರ್ಕ್ ಮಾಡಿದ್ದಾರೆ. ಊಟ ಮಾಡ್ಕೊಂಡು ಬಂದ ತಕ್ಷಣ ಜಸ್ಟ್ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ರಿಮೆಂಬರ್ ದ ನೇಮ್ ರಾತ್ ಬಾರ್ಡರ್ ಗಿನ್ಸ್ಬರ್ಗ್. ಅವ್ರ ಕೆಳಗೆ ದೇರ್ ಆರ್ ಸಮ್ ಕ್ಲರ್ಕ್ಸ್ ಆರ್ ವರ್ಕಿಂಗ್ ಅಂಡರ್ ದ CJR ಜಡ್ಜ್ನು. The clerk has told that he has to receive calls from the judge even at the time of 2 or 3 o'clock. Assume how much work she is doing, and the average 60 days from arguments to final opinion. ಒಂದು ಆರ್ಗ್ಯುಮೆಂಟ್ಸ್ ಸ್ಟಾರ್ಟ್ ಆಗಿ ಒಂದು ಫೈನಲ್ ಜಡ್ಜ್ಮೆಂಟ್ಸ್ ಕೊಡೋಕ್ಕೆ ಶಿ ಯೂಸ್ ಟು ಟೇಕ್ ಅರೌಂಡ್ 60 days. ಇಟ್ಸ್ ಅ ವೆರಿ ಲೆಸ್ ಟೈಮ್ ಇಫ್ ಯು ಕಂಪೇರ್ ಟು ಎನಿ ಜಡ್ಜ್ಮೆಂಟ್ಸ್. ದೇರ್ ವಿ ಹ್ಯಾವ್ ಇನ್ ಇಂಡಿಯಾ ವಿ ನಾವು ಕಾಮನಾಗಿ ಕೇಳಿದ್ದೇವಲ್ಲ, ತಾರೀಖ್ ಪೇ ತಾರೀಖ್ ಅಂದರೆ ಎಷ್ಟು ದಿನ ನೀವು ಡೇಟ್ಸ್ ಕೊಡ್ತಾನೆ ಹೋಗ್ತೀರಾ. ಹಿಯರಿಂಗ್ ಆಗುತ್ತೆ, ಫೈನಲ್ ಜಡ್ಜ್ಮೆಂಟ್ ಮಾಡೋಕ್ಕೆ 2 years, 3 years, 4 years ದೇ ಆರ್ ಟೇಕಿಂಗ್ ದ ಟೈಮ್. ಬಟ್ ಶಿ ಹ್ಯಾಸ್ ಟೇಕನ್ ಜಸ್ಟ್ ಅರೌಂಡ್ 60 days ಫ್ರಮ್ ಫಸ್ಟ್ ಹಿಯರಿಂಗ್ ಟು ಫೈನಲ್ ಜಡ್ಜ್ಮೆಂಟ್. ದಟ್ಸ್ ಅ ವೆರಿ robust way of working, no? It never misses a day on the bench during even her cancer surgery. While she was going on a cancer surgery, she did not miss even a single bench hearing. Even in the Indian cells and in India, no less demanding. Here also, Justice D.Y. Chandrachud, who was the 50th CJ, he also worked for around so many years, around 20 years in the Supreme Court. 600 judgments he had given in 8 years. 1,200 benches he has sat, more than 1,200 benches. And he retired in November 2024. Few professions demand such sustained intellectual output year after year. So you can use this as a case studies, not only for to this article related to judiciary, even for the ethics or integrity, accountability, and all those things in ethics case studies, or even in essay also you can use this case studies. Rath Bader Ginsburg and Dr. D.Y. Chandrachud, Justice D.Y. Chandrachud. ದ ಡೇ ಅವ್ರದ್ದು ಹೇಗಿರುತ್ತೆ, ಒಬ್ಬ ನಾರ್ಮಲ್ ಜಡ್ಜ್ನ ಡೇ ಹೇಗಿರುತ್ತೆ ಅಂತಂದರೆ, ದ ಡೇ ಬಿಫೋರ್ ಕೋರ್ಟ್ ರೀಡಿಂಗ್ ದ ಕೇಸ್ ಫೈಲ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ಗಳನ್ನ ಓದ್ತಾರೆ. ನೆಕ್ಸ್ಟ್ ಸ್ಟಡಿಂಗ್ ಆ್ಯಂಡ್ ಪ್ರಿಪೇರಿಂಗ್ ಮಾಡ್ತಾರೆ, ಓದ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು, ಅದು ಅರ್ಥ ಮಾಡ್ಕೋಬೇಕು, ಬಂದಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ನ ಕೇಳ್ಕೋಬೇಕು. ನೆಕ್ಸ್ಟ್ ಜುಡಿಷಿಯಲ್ ಬ್ರೇಕ್ಸಲ್ಲಿ ವರ್ಕಿಂಗ್ ವಿಂಡೋಸ್, ಆ ಜುಡಿಷಿಯಲ್ ಬ್ರೇಕ್ ಇದ್ದಾಗ ಅವ್ರು ಏನು ಮಾಡ್ತಾರೆ, ಕಂಪ್ಲೀಟ್ ಪೆಂಡಿಂಗ್ ಜಡ್ಜ್ಮೆಂಟ್ಸ್ಗಳನ್ನ ಮಾಡ್ತಾರೆ. ಸ್ಟಡಿ ದ ಲೆಂತಿ ಕೇಸ್ ರೆಕಾರ್ಡ್ಸ್ಗಳನ್ನ ಎಲ್ಲ ಸ್ಟಡಿ ಮಾಡ್ತಾರೆ. ಪ್ರಿಪೇರ್ ಫಾರ್ ದಿ ಇಂಪಾರ್ಟೆಂಟ್ ಮ್ಯಾಟರ್ಸ್ಗೆ ಪ್ರಿಪೇರ್ ಆಗ್ತಾರೆ. ಆಮೇಲೆ ಟ್ಯಾಕಲ್ ರೈಸಿಂಗ್ ದ ಕೇಸ್ ಬ್ಯಾಕ್ಲಾಗ್ಸ್ಗಳು ಆಗೋದನ್ನು ಕೂಡ ಅವ್ರು ಟ್ಯಾಕಲ್ ಮಾಡ್ತಾರೆ. ಇದರಿಂದ ಕೂಡ ಅವರು ಇಷ್ಟು ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾ ಇದ್ದರೆ, ದರ್ ಇಸ್ ಆಲ್ಸೋ ದ ಸ್ಟ್ರೇನ್ ಆನ್ ದ ಫ್ಯಾಮಿಲಿ. ಲ್ಯಾಪ್ಟಾಪ್ಸು, ಫೈಲ್ಸು, ವಿಡಿಯೋ ಕಾಲ್ಸು, ಆಮೇಲೆ ಜುಡಿಷಿಯಲ್ ಸರ್ವಿಸ್ ಇಸ್ ಶೇರ್ಡ್ ಕಮಿಟ್ಮೆಂಟ್. ಅವ್ರು ಅಷ್ಟೇ ಅಲ್ದೇ, ನಾಟ್ ಓನ್ಲಿ ದಿ ಜಡ್ಜ್ ಈಸ್ ವರ್ಕಿಂಗ್, ಹಿಸ್ ವೈಫ್ ಈಸ್ ಆಲ್ಸೋ ಎನ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಗೇಮ್. ಸೊ ಇದು ಏನಾಗುತ್ತಪ್ಪ ಅಂತಂದರೆ, ಇದು ಪ್ರಾಬ್ಲಮ್ ಏನೇನಾಗಬೇಕು ಈಗ, ದಿಸ್ ಆ್ಯಂಡ್ ದ ಮೇಜರ್ ಅಂದರ್ ಆರ್ಗ್ಯುಮೆಂಟ್ಸ್ ಇಸ್ ಗಿವನ್ ಬೈ ದ ಕಪಿಲ್ ಸಿಬಲ್ ಹಿಯರ್ ಈಸ್ the judge is in a structured and respectable salary ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಅಸ್ಯೂಮ್ ಹಿ ಈಸ್ ಗೆಟಿಂಗ್ 2 lakhs ಪರ್ ಮಂತ್ ಅಂತ ಅಸ್ಯೂಮ್ ಮಾಡ್ಕೊಂಡು. ಬಟ್ ಒಬ್ಬ ಸೀನಿಯರ್ ಅಡ್ವೊಕೇಟ್ ಇನ್ ದ ಸುಪ್ರೀಂ ಕೋರ್ಟ್ನೋ, he may earn a single hearing what a judge earns in several months. For example, you want to 1 month-ಗೆ 2 lakhs ತಗೊಂಡ್ರೆ, ಒಂದು ಸಿಂಗಲ್ ಹಿಯರಿಂಗಿಗೆ 2 lakhs ತಗೊಂತಾರೆ. ಫಾರ್ ಅಸ್ಯೂಮ್ ಒನ್ ಗ್ರೇಟೆಸ್ಟ್ lawyer of the Supreme Court earns around 35 lakhs or 40 lakhs per month ಅಂದರೆ, ಹಿಯರ್ ಈಸ್ ಅರ್ನಿಂಗ್ ಅರೌಂಡ್ 2 to 3 lakhs per month. ಸಿ ಎಷ್ಟು ಡಿಫ್ರೆನ್ಸಸ್ ಇದೆ ಅಂದರೆ. ಆಮೇಲೆ ಜಡ್ಜಸ್ ಬಿಯರ್ ಗ್ರೇಟರ್ ಬರ್ಡನ್ ಆಫ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಅಕೌಂಟಬಿಲಿಟಿ ಇರುತ್ತೆ. ಆಮೇಲೆ ಈ ಜಡ್ಜು ಕೂಡ ಒನ್ಸ್ ಅಪಾನ್ ಟೈಮ್ ಈಸ್ ಆಲ್ಸೋ ಸೀನಿಯರ್ ಅಡ್ವೊಕೇಟ್ ಆ್ಯಂಡ್ ಹಿ ಚೂಸ್ ಟು ಬಿಕಮ್ ಎ ಜಡ್ಜ್ ಬೈ ಗಿವಿಂಗ್ ಅಪ್ ಅನ್ ಎ ಲುಕರೇಟಿವ್ ಲಾಯರ್ ಪೊಸಿಷನ್ನ ಬಿಟ್ಟು ಈ ಪೊಸಿಷನಿಗೆ ಬರ್ತಾರೆ. ಅಂದರೆ ದೇ ನೀಡ್ ಆಲ್ ದೀಸ್ ಕೈಂಡ್ ಆಫ್ ವೆಕೇಷನ್ಸ್ ಆರ್ ಇವನ್ ಟು ಡೂ ದ ರಿಸರ್ಚ್. ದೇ ಆರ್ doing out of passion to serve the country, to serve the nation. They are becoming a judge by giving up such a lucrative position of a senior advocate. Illa decisions are scrutinized publicly and the greatest stakes on the judges. Judges must remain neutral and detached even at the high cost, high workload, high accountability.
There are some case studies of the Indian system also. Those who have given the greater judgments. And here the famous judge called Justice H.R. Khanna, who has given the ADM Jabalpur case. It's one of the emergency case, which is an unprecedented judgment. Even the Dr. Justice D.Y. Chandrachud has said like that, we need to bury this ADM Jabalpur case. Even the 15,000 fathom deep in the ocean should not be taken out in further in any judicial history or in the judicial future of country. But this is in such a judgment. But at that time, what this Justice H.R. Khanna said in the night to his sister is, or sister ಅವ್ರು ಏನು ಹೇಳ್ತಾರೆ ಅಂತಂದರೆ, I have prepared a judgment which is going to cost me the chief justiceship of India. ಅಸ್ಯೂಮ್ ಅಂದರೆ ಅವ್ರ ಮೇಲೆ ಎಷ್ಟು ತಗೊಂಡು ಪ್ರೆಷರ್ ಇತ್ತು ಡ್ಯೂರಿಂಗ್ ದ ಟೈಮ್ ಆಫ್ ಎಮರ್ಜೆನ್ಸಿ. ಅವರು ಈ ಥರ ಸ್ಟೇಟ್ಮೆಂಟ್ ಹೇಳ್ತಾರೆ. ಹಿ ನೋ ದಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ರಿವರ್ಟ್ ಬ್ಯಾಕ್ ವೆರಿ ಸೂನ್ ಅಂತ. ಅದೇನಾಗ್ತದೆ, ಇಟ್ಸ್ ಸಪ್ರೆಸ್ ಬೈ ದ ನೆಕ್ಸ್ಟ್ ಇಯರ್ ಬೈ ಜಸ್ಟಿಸ್ ಎಮ್.ಎಚ್. ಬೇಗ್ ಅವರು ಕೂಡ ಇನ್ನು ನೆಕ್ಸ್ಟ್ ಇಯರಲ್ಲೇ ಇದನ್ನ ಸಪ್ರೆಸ್ ಮಾಡ್ತಾರೆ. ನೆಕ್ಸ್ಟ್ ಈ ರಿಸೈನ್ ಸೂನ್ ಆಫ್ಟರ್ ಜಸ್ಟಿಸ್ H.R. Khanna. ಬಟ್ ಇದನ್ನು ಹಿಸ್ ಡಿಸೆಂಟ್ ವಾಸ್ ಅಪೆಲ್ಡ್ ಇನ್ ಪುಟ್ಟಸ್ವಾಮಿ ವರ್ಡಿಕ್ಟಲ್ಲಿ ಅಪೆಲ್ಡ್ ಮಾಡ್ತಾರೆ. ರಿಮೆಂಬರ್ಡ್ ಆ್ಯಸ್ ಒನ್ ಆಫ್ ದ ಬ್ರೇವೆಸ್ಟ್ ಡಿಸಿಷನ್ಸ್ ಇನ್ ದ ಇಂಡಿಯನ್ ಜುಡಿಷಿಯಲ್ ಹಿಸ್ಟ್ರಿ. ಇದನ್ನು ಓವರ್ಕಮ್ ಮಾಡಿದ್ದು. ಓಕೆನಾ. ನೆಕ್ಸ್ಟ್ ಡೆಡಿಕೇಶನ್ ಬಿಯಾಂಡ್ ರಿಟೈರ್ಮೆಂಟು ಕೂಡ ಲಾರ್ಡ್ ಡೆನ್ನಿಂಗ್ ಆಫ್ ದಿ USA ಕೂಡ 38 years ವರ್ಕ್ ಮಾಡಿದ್ದಾರೆ. 2000 ರಿಪೋರ್ಟೆಡ್ ಜಜ್ಮೆಂಟ್ಸ್ ಮಾಡಿದ್ದಾರೆ. 83 ರಿಟೈರ್ಡ್ ಆಗ್ತಾರೆ. ಅವರು ಹಿರೋಟ ಬುಕ್ಸ್ ಆನ್ ಲಾ. ಅವರು 100th ಬರ್ಡೇ ಆಗೋ ತನಕ ಕೂಡ ಹಿ ವಾಸ್ ಕೀಪ್ ರೈಟಿಂಗ್ ಆನ್ ಆಲ್ ಹಿಸ್ ಐಡಿಯಾಸ್ ಆ್ಯಂಡ್ ಜಜ್ಮೆಂಟ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇವನ್ ಇನ್ ದ ಇಂಡಿಯಾ ಆಲ್ಸೋ ಜಸ್ಟಿಸ್ V.R. Krishna ಕಂಟಿನ್ಯೂಸ್ ರೈಟಿಂಗ್ ಬುಕ್ಸ್, ಆರ್ಟಿಕಲ್ಸ್, ಲೆಕ್ಚರ್, ಜ್ಯೂರಿಸ್ಪ್ರುಡೆನ್ಸ್ ಆಲ್ಮೋಸ್ಟ್ ಅಂಟಿಲ್ ಇಸ್ ಡೆತ್ ಅಟ್ 99 ಏಜ್ ಆಗೋವರೆಗೂ ಕೂಡ ಹಿ ವಾಸ್ ಕಂಟಿನ್ಯೂಸ್ಲಿ ರೈಟಿಂಗ್ ಆಲ್ ದೀಸ್ ಥಿಂಗ್ಸ್. ಅವ್ರದ್ದು ರಿಯಾಲಿಟಿ ಲೈಫ್ ಏನಾಗಿರುತ್ತೆ ಅಂದರೆ, ಲೇಟ್ ನೈಟ್ ಡ್ರಾಫ್ಟಿಂಗು, ಅರ್ಲಿ ಮಾರ್ನಿಂಗ್ ಪ್ರಿಪ್ರೇಷನ್ನು, ಕನ್ಸರ್ನೆಂಟ್ ಎಂಗೇಜ್ಮೆಂಟ್ ವಿತ್ ದ ಲಾ, ಡ್ಯೂಟಿ ಡಸ್ ನಾಟ್ ಪಾಸ್ ವೆನ್ ದ ಕೋರ್ಟ್ ಕ್ಲೋಸ್. ದ ಕೋರ್ಟ್ ಮೇ ಕ್ಲೋಸ್ ಬಟ್ ದ ಡ್ಯೂಟಿ ಡಸಂಟ್ ends. He need to work even after the working hours also. Dedication every single day. This is the stakes on a single judge is the responsible position. So before questioning the system, see why the judges are taking all this vacation ಅಂತ ಕೇಳೋಕ್ಕಿಂತ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ರೆಸ್ಪೆಕ್ಟ್ ಕೊಡೋಣ, ಅವ್ರಿಗೆ ಅಪ್ರಿಷಿಯೇಟ್ ಮಾಡೋಣ, ಸಪೋರ್ಟ್ ಮಾಡೋಣ. ಇಫ್ ಎನಿ ಜಡ್ಜ್ ಇಸ್ ಡೂಯಿಂಗ್ ಪರ್ಪಸ್ಫುಲಿ, ಇಫ್ ಈಸ್ ನಾಟ್ ವರ್ಕಿಂಗ್, ದೆನ್ ಯು ಕ್ಯಾನ್ ಕ್ವಶನ್. ದಟ್ಸ್ ಫೈನ್, ಗುಡ್, ಇಟ್ಸ್ ಓಕೆ, ಫೈನ್, it's accepted. But at the same time also look into the what kind of work is done by the judiciary. Justice is not delivered in courtrooms. It is written, weighed and protected often when no one is watching. ಯಾರು ವಾಚ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ವರ್ಕ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ದೆರ್ ಇಸ್ ಎ ಒನ್ ವೆಬ್ ಸೀರೀಸ್ ಇದೆ, ಐ ಥಿಂಕ್ ಇಟ್ಸ್ ಇನ್ ನೆಟ್ಫ್ಲಿಕ್ಸ್, ಮಾಮ್ಲಾ ಸಹಿ ಹೇ ಅಂತ, ಸಮ್ ಕೈಂಡ್ ಆಫ್ ವೆಬ್ ಸೀರೀಸ್ ರಿಗಾರ್ಡಿಂಗ್ ದ ಜುಡಿಷರಿ, ಹೌ ಜುಡಿಷರಿ ಇಸ್ ವರ್ಕಿಂಗ್. ಆ್ಯಂಡ್ ಇವನ್ ಆಲ್ಸೋ ರೀಸೆಂಟಾಗಿ ಒಂದಿಷ್ಟು ಮೂವೀಸ್ಗಳು ಬಂದಿದೆ ಕೂಡ ತಮಿಳಲ್ಲಿ ಕೂಡ. ಯು ಕ್ಯಾನ್ ಕಾಪನ್ ಮೂವಿ ಬೈ ದ ಸೂರ್ಯ ಇಸ್ ಆಲ್ಸೋ ದೇರ್. ಯು ಕ್ಯಾನ್ ವಾಚ್ ಇಟ್ಸ್ ಟು ಗೆಟ್ ಇನ್ ದ ಇನ್ಸೈಟ್ಸ್ ಆಫ್ ದ ಹೌ ಜುಡಿಷರಿ ಇಸ್ ವರ್ಕಿಂಗ್. ಓಕೆನಾ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಕೋರ್ಟ್ ರೂಮ್ ಡ್ರಾಮಾ ಮೂವೀಸ್ ಆಲ್ಸೋ ದೇರ್. if any movies is in normal decent way, you can watch it. ಓಕೆನಾ. ಬಟ್ ಮಾಮ್ಲಾ ಸಹಿ ಹೇ, ಇಟ್ಸ್ ಒನ್ ಆಫ್ ದ ಜಸ್ಟಿಸ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಒನ್ ಆಫ್ ದ ವೆಬ್ ಸೀರೀಸ್. ಓಕೆನಾ. ನೆಕ್ಸ್ಟು ಪ್ರಿಸರ್ವಿಂಗ್ ದ ರೆಕಾರ್ಡ್. ಓಕೆನಾ. ದೆರ್ ಇಸ್ ಒನ್ ಮೋರ್ ಆರ್ಟಿಕಲ್, ಇದು ಮೇಜರ್ ಎಡಿಟೋರಿಯಲ್ ಆರ್ಟಿಕಲ್ ಬಂದಿರೋದು ಏನಪ್ಪ, ಪ್ರಿಸರ್ವಿಂಗ್ ದ ರೆಕಾರ್ಡ್ ಅಂದರೆ ದ ರೈಟ್ ಟು ಬಿ ಫರ್ಗಾಟನ್. ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಆನ್ ಒನ್ ಸೈಡ್ ದ ಕೋರ್ಟ್ ಸಿಸ್ಟಮ್ ಇಸ್ ಲೈಕ್ ಎನ್ ಓಪನ್ ಜುಡಿಷರಿ, ಅಂದರೆ ಲೈಕ್ ದೆರ್ ಇಸ್ ದ ಜಜ್ಮೆಂಟ್ಸ್ ಆಫ್ ದಿ ಈಚ್ ಆ್ಯಂಡ್ ಎವ್ರಿ ಕೇಸಸ್ ಇಸ್ ಓಪನ್ ಟು ಎವ್ರಿ ಒನ್ ಆ್ಯಂಡ್ ಟು access it and to criticize it, to analyze it, to understand. But in case Puttaswamy judgment, we all know that right to privacy, no? Here it also protects the personal informations. ಸೊ ಈ ಎರಡು ಮಧ್ಯೆ ಪಾಯಿಂಟ್ ಎರಡು ಕ್ಲಾಶ್ ಆಗ್ತಾ ಇದೆ. ಬಟ್ ಇನ್ ದ ರೀಸೆಂಟ್ ಕೇಸ್ ಆಫ್ ದ ಡೆಲ್ಲಿ ಹೈಕೋರ್ಟ್ ಮೇ 29 ರೈಟ್ ಟು ಬಿ ಫರ್ಗಾಟನ್ ಇಲಿಸ್ಟ್ರೇಟ್ಸ್ ಹೌ ದೀಸ್ ಟೂ ಪ್ರಿನ್ಸಿಪಲ್ಸ್ ಕ್ಯಾನ್ ಸಮ್ಟೈಮ್ಸ್ ಪಾಯಿಂಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಮೇಜರ್ ಆರ್ಟಿಕಲ್ ಇದೆ. ಲೆಟ್ಸ್ ಲುಕ್ ಇಂಟು ಆಲ್ ದೀಸ್ ಬೇಸಿಕ್ಸ್. ಕೋರ್ಟ್ ಇಸ್ ಲೈಕ್ ಎನ್ ಓಪನ್ ಸಿಸ್ಟಮ್ ಇದೆ. ಓಕೆನಾ. ಬಟ್ ಇನ್ ದ ಡಿಜಿಟಲ್ ಏಜ್ ಒಳಗೆ ಬ್ಯಾಲೆನ್ಸಿಂಗ್ ಮಾಡಬೇಕು. ರೈಟ್ ಟು ಬಿ ಫರ್ಗಾಟನ್ನು ಮಾಡಬೇಕು, ಓಪನ್ ಜಸ್ಟಿಸ್ ಸಿಸ್ಟಮ್ನ ಬ್ಯಾಲೆನ್ಸ್ ಮಾಡಬೇಕು. ವಾಟ್ ಆರ್ ದ ಇಶ್ಯೂಸ್ ಹೇಗೆ ಆಗ್ತಿದೆ ಅಂತ ಲೆಟ್ಸ್ ಲುಕ್ ಇಂಟು ಆಲ್ ದೋಸ್ ಸಿಸ್ಟಮ್. ನೆಕ್ಸ್ಟ್ ಓಪನ್ ಜಸ್ಟಿಸ್, ಪಬ್ಲಿಕ್ ಸ್ಕ್ರೂಟಿನಿ ಮಾಡಬೇಕು. ಡೈರೆಕ್ಟ್ ಟ್ರಾನ್ಸ್ಪರೆನ್ಸಿ ಆಫ್ ದಿ ಕೋರ್ಟ್ಸ್, ಲೀಗಲ್ ಲಿಟ್ರಸಿ, ಫೆಸಿಲಿಟಿಂಗ್ ದ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಲಾ, ಹಿಸ್ಟಾರಿಕಲ್ ರೆಕಾರ್ಡ್ accessibility ಇರುತ್ತೆ. ನೆಕ್ಸ್ಟ್ ಇನ್ಫಾರ್ಮೇಷನಲ್ ಪ್ರೈವಸಿ ಬಗ್ಗೆ ಕೇಸಸ್ಗಳು ಬಂದೆ. ಜಸ್ಟಿಸ್ ಕೇಸ್, ಪುಟ್ಟಸ್ವಾಮಿ ಕೇಸ್, ಇಂಡಿವಿಜುವಲ್ ಏಜೆನ್ಸಿ, ಫುಟ್ ಪ್ರಿಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಪಾಸ್ಟಲ್ಲಿ ನ್ಯಾಚುರಲ್ ಲಿಮಿಟ್ಸ್ ಟು ಪಬ್ಲಿಸಿಟಿ ಇತ್ತು. ಮೊದಲೆಲ್ಲ ನಾವು ಪಬ್ಲಿಸಿಟಿ ನಾವು ಮಾಡ್ಕೋಬೇಕಂತ ದೇರ್ ಆರ್ ಸೋ ಮೆನಿ ಲಿಮಿಟ್ಸ್. ಬಟ್ ಇವಾಗ ಏನಾಗ್ತದೆ, ಡಿಜಿಟೈಸೇಷನ್, ಸರ್ಚ್ ಇಂಜಿನ್ಸ್, ಆಟೋಮೇಟೆಡ್ ಆರ್ಟಿಫಿಷಿಯಲ್ ಈಗ ಆಲ್ಟರ್ಡ್ ಕಾನ್ಸಿಕ್ವೆನ್ಸ್. ಮೊದಲು ಎಲ್ಲರೂ ಪಬ್ಲಿಸಿಟಿ ಮಾಡೋಕೆ ಹೋಗ್ತಿದ್ರು. ಈಗ ನಾವು ದ ಥಿಂಗ್ಸ್ ಆರ್ ಚೇಂಜಿಂಗ್. ಆಲ್ಟರ್ಡ್ ಕಾನ್ಸಿಕ್ವೆನ್ಸ್ ಆಫ್ ಪಬ್ಲಿಸಿಟಿ, ದ ಡಿಜಿಟಲ್ ಪಾಸ್ಟ್ ನೆವರ್ ಫೇಡ್ಸ್. ಇಫ್ ದರ್ ಇಸ್ ಎನಿಥಿಂಗ್ ಆನ್ ಏರ್, ಇಫ್ ದರ್ ಇಸ್ ಎನಿಥಿಂಗ್ ಆನ್ ನೆಟ್, ಇಟ್ಸ್ ವಿಲ್ ಬಿ ದೇರ್ ಥ್ರೂಔಟ್ ದೇರ್ ಲೈಫ್ ಥ್ರೂಔಟ್ ದೇರ್ ಲೈಫ್. ಅದು ಒಂದು ಸತಿ ಇಫ್ ಇಟ್ ಈಸ್ ಆನ್ ಏರ್, ಇಟ್ ವಿಲ್ ಬಿ ದೇರ್. ಅದು ಪ್ರಾಬ್ಲಮ್ ಆಗ್ತಿದೆ ಈಗ.
And we also know that if anybody has done any mischievous things or any single silly acts, it is throughout in the internet also. ಅದೇ ಥರ ಈಗ ರೈಟ್ ಟು ಬಿ ಫರ್ಗಾಟನ್ ಅಂದರೆ ಕೋರ್ಟಲ್ಲಿ ಏನೋ ಒಂದು ಕೇಸ್ ಇರುತ್ತೆ, ಅದು ಕೇಸ್ ಮುಗಿದು ಹೋಗಿರುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ದಿಸ್ ಒನ್ ಕೇಸ್ ಆಫ್ ಇನ್ ದ ಡೆಲ್ಲಿ ಕೇಸ್ ಇಟ್ ಸೆಲ್ಫ್ ಹಿಯರ್ ಓನ್ಲಿ ದರ್ ಇಸ್ ಒನ್ ಪರ್ಸನ್ he got selected as a barrister in London or in UK, but he didn't get a final call letter because that ಅವ್ರದ್ದು ಪರ್ಸನ್ಸ್ ಕೇಸ್ ಏನಾಗಿದೆ, ಒಂದು ಡೆಲ್ಲಿಯಲ್ಲಿ ಒಂದು ಕೇಸ್ ಆಗಿದೆ, ಅವ್ರದ್ದು ಜಡ್ಜ್ಮೆಂಟು ಬಂದಿದೆ, ಮುಗಿದೋಗಿದೆ. ಬಟ್ ನಿಮ್ಮದಲ್ಲಿ ಒಂದು ಕೇಸ್ ಇದೆ, ನಿಮ್ಮ ಮೇಲೆ ಒಂದು ಕೇಸ್ ಇದೆ, ಅದು ನೀವು ಸಾಲ್ವ್ ಆಗಿದೆ, ಬಟ್ ಸ್ಟಿಲ್ ಯುವರ್ ನೇಮ್ ಗಾಟ್ ಅಟ್ಯಾಚ್ ಟು ದಟ್ ಕೇಸ್, ವಿ ವಿಲ್ ನಾಟ್ ಗಿವ್ ಎ ಜಾಬ್. ಅದಕ್ಕೋಸ್ಕರ ದಿಸ್ ಪರ್ಸನ್ ಕೇಮ್ ಆಲ್ ಅಲಾಂಗ್ ಟು ಡೆಲ್ಲಿ. ಬಂದು ಅವರು ಕೇಳ್ತಾ ಇದ್ದಾರೆ, ಈ ಕೇಸ್ನ ತೆಗೆದುಬಿಡಿ, ಮುಗಿದೋಗಿದೆ, ಆಲ್ರೆಡಿ ಮುಗಿದೋಗಿದೆ ಥಿಂಗ್ಸ್ಗಳನ್ನ, ಇದನ್ನು ನಿಮ್ಮ ಕೇಸ್ ಇದನ್ನು ತೆಗೀರಿ, ರೈಟ್ ಟು ಬಿ ಫಾರ್ಗಾಟನ್ ಕೊಡಿ ಅಂತಂದು ಹೇಳಿ ದಿಸ್ ಲಾಯರ್ ಇಸ್ ಆಸ್ಕಿಂಗ್. ದಟ್ಸ್ ವೈ ದಿಸ್ ಮ್ಯಾಟರ್ಸ್ ಕೇಮ್ ಇನ್ ಟು ಲೈಮ್ ಲೈಟ್. ದಿಸ್ ದ ಕೇಸ್ ಬಿಹೈಂಡ್ ದಿಸ್ ಕೇಸ್. ಓಕೆನಾ. ನೆಕ್ಸ್ಟು ಯುರೋಪಲ್ಲಿ ಏನಾಗ್ತಿದೆ ಅಂತಂದರೆ ರೈಟ್ ಟು ಬಿ ಫರ್ಗಾಟನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಬರ್ತ್ ಪ್ಲೇಸ್ ಆಫ್ ರೈಟ್ ಟು ಬಿ ಫರ್ಗಾಟನ್ ಡ್ಯೂ ಟು ಎಕ್ಸ್ಟರ್ನಲ್ ಡಿಜಿಟಲ್ ಪರ್ಸಿಸ್ಟೆನ್ಸ್ ಆಗಿರೋದ್ರಿಂದ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ತಿದೆ ಓವರ್ ದಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆರ್ ಪಬ್ಲಿಕ್ ಇಂಟ್ರೆಸ್ಟ್. ಇಂಡಿಯಾದಲ್ಲಿ ವಿ ನೀಡ್ ಟು ಮೇಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ಓಪನ್ ಜಸ್ಟಿಸ್ ಸಿಸ್ಟಮ್ ಆ್ಯಂಡ್ ಪ್ರೈವಸಿ ಬೌಂಡ್ಸ್. ಎ ಟೈಟರ್ ಫ್ರೇಮ್ವರ್ಕ್ ಮಸ್ಟ್ ಅಕಾಮಡೇಟ್ ಓಪನ್ ಜಸ್ಟಿಸ್ ವಿತೌಟ್ ಬ್ರೀಚಿಂಗ್ ದ ಪ್ರೈವಸಿ. ಅದೇ May 29 ಜಸ್ಟಿಸ್ ಸಚಿನ್ ದತ್ತ ಅವ್ರು ಕೊಟ್ಟಿರೋದು. ಇನ್ಸಫಿಷಿಯೆಂಟ್ ಅಪ್ಡೇಟ್. ಈ ಸರ್ಚ್ ಇಂಜಿನ್ಸ್ ಅಂದರೆ ಗೂಗಲ್ ಇವೆಲ್ಲ ಏನಿರ್ತಲ್ಲ, ನಾವು ಸರ್ಚ್ ಇಂಜಿನ್ ಅಂತ ಹೇಳ್ತೀವಿ. ಎಕ್ಸೆಪ್ಟ್ ಟೈನಿ ಪೋರ್ಷನ್ಸ್ ಲ್ಯಾಕಿಂಗ್ ದ ವೈಟಲ್ ಕಂಟೆಕ್ಸ್ಟ್ ಕೊಡ್ದೇನೆ ಕೊಟ್ಬಿಡ್ತವೆ ಎಲ್ಲವನ್ನು. ನೇಮ್ ಸರ್ಚ್ ಶೀಲ್ಡ್. ಓಪನ್ ಜಸ್ಟಿಸ್ ಡಸ್ ನಾಟ್ ಡಿಮ್ಯಾಂಡ್ ಡಿಸ್ಕವರಿಂಗ್ ಕೇಸಸ್ ಡೀಟೇಲ್ಸ್ ಎಕ್ಸ್ಪ್ಲಿಸಿಟ್ಲಿ ವೈ ದ ಅಕ್ಯೂಸ್ಡ್ ನೇಮ್. ಫಾರ್ ಎಕ್ಸಾಂಪಲ್ ಇಫ್ ಪರ್ಸನ್ಸ್ ಎಕ್ಸ್ ಅವ್ರದ್ದೊಂದು ಏನೋ ಕೇಸ್ ಆಗಿರುತ್ತೆ, ಅವ್ರು ಅದು ಹಾಕಿದ ತಕ್ಷಣ ಕೇಸ್ನ ಒಂದೇ ಸಲ ತೋರಿಸ್ಬಾರ್ದು. ಇದನ್ನ ಸಿಸ್ಟಮ್ ವಾರ್ನಿಂಗ್ ಮಾಡ್ತಾಯಿದೆ. ಆಮೇಲೆ ದ ಕಾಪಿ ಕಟ್ ಎಫೆಕ್ಟ್. ದ ಅಫಿಷಿಯಲ್ ರಿಜಿಸ್ಟ್ರಿ ಅಪ್ಡೇಟ್ಸ್ ಕೆನಾಟ್ ಫಿಕ್ಸ್ ರೆಕಾರ್ಡ್ ಆಲ್ರೆಡಿ ಡುಪ್ಲಿಕೇಟೆಡ್ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್. ಇಲ್ಲೊಂದೇನೋ ಹಾಕ್ತಾರೆ, ಅದು ಇನ್ನೊಂದು ವೆಬ್ಸೈಟ್ ಹೋಗಿ ಅದನ್ನು ಕಾಪಿ ಮಾಡಿ ಪ್ರೆಸೆಂಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಲೂಪಲ್ಲಿ ನೆಟ್ವರ್ಕಲ್ಲಿ ಒಬ್ಬ ಪರ್ಸನ್ಸ್ ಒಂದು ಕೇಸಸ್ ಸಿಸ್ಟಮಲ್ಲಿ ಮಲ್ಟಿಪಲ್ ಟೈಮ್ಸ್ ಎಕೋ ಆಗ್ತಾನೇ ಇರುತ್ತೆ. ಓಕೆನಾ. ಈಗ ದ ಕೋರ್ಟ್ ಏನು ಮಾಡಿದೆ, ಪ್ರೈವೇಟೈಸ್ ಪ್ರೈವಸಿ ಓವರ್ ದ ಓಪನ್ ರೆಕಾರ್ಡ್ಗಿಂತ ಪ್ರೈವಸಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ ಈ ಜಡ್ಜ್ಮೆಂಟ್. ದ ಸ್ಟೇಟ್ ಆ್ಯಕ್ಷನ್ ಸ್ಟೇಟಸ್. ಕೋರ್ಟ್ ರೆಕಾರ್ಡ್ಸ್ ಆರ್ ಫಂಡಮೆಂಟಲ್ ಅಫಿಷಿಯಲ್ ಆ್ಯಕ್ಟ್ಸ್ ಆಫ್ ದಿ ಸ್ಟೇಟ್. ಕೋರ್ಟ್ಗಳು ಏನೇನು ಕೊಡ್ತಾವೆ ಅವೆಲ್ಲ ಜಡ್ಜ್ಮೆಂಟ್ಸು ಅಫಿಷಿಯಲ್ ಆ್ಯಕ್ಟ್ಸ್ ಆಫ್ ದಿ ಸ್ಟೇಟ್ ಆಗುತ್ತೆ. ಅಬ್ಸ್ಕ್ವೇಷನ್ ಅಂತೀವಿ, ಅಂದರೆ ಆಲ್ಟರಿಂಗ್ ಆರ್ ಹೈಡಿಂಗ್ ದೀಸ್ ಡಾಕ್ಯುಮೆಂಟ್ಸ್ ಆ್ಯಸ್ ಎ ಸಿವಿಯರ್ ರ್ಯಾಮಿಫಿಕೇಷನ್ಸ್ ಫಾರ್ ದ ಪಬ್ಲಿಕ್ ರೆಕಾರ್ಡ್ ಆಫ್ ಹಿಸ್ಟ್ರಿ. ಅಂದರೆ ಕೋರ್ಟ್ ಏನಾದರೂ ತನ್ನ ಡಾಕ್ಯುಮೆಂಟ್ಸ್ಗಳನ್ನ ರಿಲೀಸ್ ಮಾಡಲಿಲ್ಲ ಅಂತಂದರೆ ದಟ್ ಈಸ್ ಗೋಯಿಂಗ್ ಟು ಹ್ಯಾವಿಂಗ್ ರ್ಯಾಮಿಫಿಕೇಷನ್ಸ್ ಅಂದರೆ ಪಬ್ಲಿಕ್ ರೆಕಾರ್ಡ್ ಆಫ್ ದಿ ಹಿಸ್ಟ್ರಿ ಆಗುತ್ತೆ, ತೊಂದರೆ ಆಗುತ್ತೆ. ಪ್ರೆಸಿಡೆಂಟ್ ಕನೆಕ್ಷನ್ಸ್ ಎಕೋಸ್ ಆರ್ ಕೋರ್ ಕಾನ್ಸ್ಟಿಟ್ಯೂಷನಲ್ ವಾರ್ನಿಂಗ್ ಇಂದ ಇಂಡಿಯನ್ ಕಾನೂನ್ ಮ್ಯಾಟರ್ಸ್ ಇದೆ. ಓಕೆನಾ. ಡಿಸ್ಕವರಬಿಲಿಟಿ ಅಂದರೆ ಹೈಡಿಂಗ್ ದ ಒರಿಜಿನಲ್ ಡಿಸಿಷನ್ ಇಂಟೆನ್ಷನಲಿ ಕ್ರಿಪಲ್ಸ್ ದ ಸರ್ಚರ್ಸ್ ಎಬಿಲಿಟಿ ಟು ಫೈಂಡ್ ದ ಟ್ರುತ್. ನೀವು ಇಂಟೆನ್ಷನಲಿ ಏನೋ ಕೇಸ್ಗಳನ್ನ ನೀವು ತೋರಿಸಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇಫ್ ದರ್ ಇಸ್ ಎನಿ MP he did some mischievous things and he go to court like that, right to be forgotten, my case should not be revealed ಅಂತಂದರೆ how public is going to get informed of that person? It's going to having negative ramifications. The true diagnosis ಏನಾಗಿರಬೇಕು, ಅಕ್ವಿಸಿಷನ್ಸ್ ಟು ಅಕ್ವಿಟಲ್ ಡಿಸ್ಚಾರ್ಜ್ ಆಗೋವರೆಗೂ ದ ಸರ್ಚರ್ ಮಸ್ಟ್ ಇಮಿಡಿಯೇಟ್ಲಿ ಫೈಂಡ್ ದ ಫೈನಲ್ ಎಕ್ಸನರೇಟಿಂಗ್ ಡಿಸಿಷನ್ಸ್ ರಾದರ್ ದೆನ್ ಬೀಯಿಂಗ್ ಲಿಮಿಟೆಡ್ ಇನಿಷಿಯಲ್ ಅಕ್ವಿಸಿಷನ್ಗಿಂತ ಫುಲ್ ಎಕ್ಸನರೇಟಿಂಗ್ ಡಿಸಿಷನ್ಸ್ ಅವೈಲಬಲ್ ಆಗಿರಬೇಕು. ಆಮೇಲೆ ಹೋಲಿ ಪಬ್ಲಿಕ್ ಪಾಲಿಸಿ. ರೆಕಾರ್ಡ್ಸ್ ಮಸ್ಟ್ ರಿಮೇನ್ ಓಪನ್ಲಿ ಆಕ್ಸೆಸಿಬಲ್. ಪ್ರಾಮಿನೆಂಟ್ ಅಪ್ಡೇಟ್ಸ್ಗಳು ಆಗ್ತಾ ಇರಬೇಕು. ಸಿಸ್ಟಮ್ ಅಷ್ಟು ಪ್ರಾಮಿನೆಂಟ್ಲಿ ರಿಫ್ಲೆಕ್ಟ್ ಮೇಜರ್ ಸಬ್ಸಿಕ್ವೆಂಟ್ ಆ್ಯಕ್ಷನ್ಸ್. ಅಕ್ವಿಟಲ್ ಆಗಿದ್ದಾನ, ಡಿಸ್ಚಾರ್ಜ್ ಆಗಿದ್ದಾರಾ, ಕೇಸ್ ಸಾಲ್ವ್ ಆಗಿದ್ದಾನೆ, ಎಲ್ಲದನ್ನು ಕೂಡ ನೀವು ಅಪ್ಡೇಟ್ ಮಾಡ್ತಾನೆ ಇರಬೇಕು. ಯಾವುದೋ ಒಂದು ಕೇಸಿಗೆ ಯಾರೋ ಸಮ್ ಪರ್ಸನ್ ಇಸ್ ಗಾಟ್ ಅರೆಸ್ಟೆಡ್, ಫಾರ್ ಎಕ್ಸಾಂಪಲ್ ಎನಿ ಎಕ್ಸ್ ಕೇಸ್, ಹಿ ಮೇ ನಾಟ್ ಬಿ ದ ರಿಯಲ್ ಕಲ್ಪ್ರಿಟ್ ಆಗಿರೋದಿಲ್ಲ ಅಂದ್ಕೊಳ್ಳೋಣ. ಬಟ್ ನಾವು ತುಂಬ ಒಂದು ನ್ಯೂಸ್ ಕ್ರಿಯೇಟ್ ಮಾಡಿ ಹೀಸ್ ದ ಕಲ್ಪ್ರಿಟ್, ಹೀಸ್ ದ ಮರ್ಡರ್ ಅಂತ ನ್ಯೂಸ್ ಮಾಡಿ ನಾವು ಜನಸಾಮಾನ್ಯರಲ್ಲಿ ವಿ ಹ್ಯಾವ್ ಮೇಡ್ ಹಿಮ್ ಆಸ್ ಅನ್ ಮರ್ಡರರ್ ಆರ್ ಇವನ್ ದ ಕಲ್ಪ್ರಿಟ್ ಅಂತ ಮಾಡಿಬಿಟ್ಟಿರ್ತೀವಿ. ಬಟ್ ದ ಫೈನಲ್ ಜಡ್ಜ್ಮೆಂಟ್ ವೆನ್ ಇಟ್ ಕೇಮ್ಸ್, ಇಫ್ ಈಸ್ ನಾಟ್ ದ ರಿಯಲ್ ಕಲ್ಪ್ರಿಟ್ ಯು ನೀಡ್ ಟು ಅಪ್ಡೇಟ್, ಅದನ್ನು ಅಪ್ಡೇಟ್ ಮಾಡಿ, ಅದನ್ನು ಕೂಡ ಅಷ್ಟೇ ಎಫಿಷಿಯೆಂಟಾಗಿ ವರ್ಕ್ ಮಾಡಿ ಅಂತ ಈ ಸಿಸ್ಟಮ್ ಹೇಳ್ತಾ ಇದೆ. ನೆಕ್ಸ್ಟ್ ಜುಡಿಷಿಯಲ್ ಕಂಡೀಷನ್ಸ್. ಕೋರ್ಟ್ಸ್ ಮಸ್ಟ್ ಮ್ಯಾಂಡೇಟ್ ರಿಜಿಸ್ಟ್ರೀಸ್ ಆ್ಯಂಡ್ ಇಂಡೆಕ್ಸಿಂಗ್ ಪ್ಲಾಟ್ಫಾರ್ಮ್ಸ್ ಟು ರೆಗ್ಯುಲರ್ಲಿ ರಿಫ್ರೆಶ್ ಡಾಟಾಬೇಸಸ್ ಆ್ಯಂಡ್ ಡಿಸ್ಪ್ಲೇ ಕ್ವೆರಿ ರಿಸಲ್ಟ್ಸ್ ವಿತ್ ದ ಎಕ್ಸಾಕ್ಟ್ ಪ್ರಾಪರ್ ಕಂಟೆಕ್ಸ್ಟಲ್ಲಿ ನೀವು ಕೊಡಿ, ಅದೇನಿದೆ ಅನ್ನೋದನ್ನು ಮೆನ್ಷನ್ ಮಾಡಿ ಅಪ್ಡೇಟ್ ಮಾಡ್ತಾ ಇರಿ ಅಂತಂದು ಹೇಳಿ ದೇ ಆರ್ ಗಿವಿಂಗ್ ಎನ್ ಸೊಲ್ಯೂಷನ್. ಅಂಡ್ ಆಲ್ಸೋ ಟು ಮೇಂಟೈನ್ ದಿ ಬ್ಯಾಲೆನ್ಸ್ ಬಿಟ್ವೀನ್ ಆರ್ಟಿಕಲ್ 19 and 21. ರೈಟ್ ಟು ಇನ್ಫಾರ್ಮೇಷನ್ನೂ ಆಗಬೇಕು. ಇಫ್ ಎನಿಬಡಿ ಪರ್ಸನ್ ವಾಂಟೆಡ್ ಟು ನೋ ದ ಲೀಗಲ್ ಥಿಂಗ್ಸ್ ಅಬೌಟ್ ದಟ್ ಕೇಸ್ ಆ್ಯಂಡ್ ಆಲ್ಸೋ ಪ್ರೊಟೆಕ್ಟಿಂಗ್ ದ ಪ್ರೈವಸಿ ಆಫ್ ದಟ್ ಇಂಡಿವಿಜುವಲ್ ಹೂ ಹ್ಯಾಸ್ ಗಾನ್ ಥ್ರೂ ದಿಸ್ ಕೇಸ್. ಇವೆರಡನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ದಿಸ್ ಆರ್ಟಿಕಲ್ ಈಸ್ ಟೆಲ್ಲಿಂಗ್. ಓಕೆನಾ. ದಿಸ್ ದ ಎಂಡ್ ಆಫ್ ದಿಸ್ ಡಿಸ್ಕಷನ್ ಆಫ್ ದಿಸ್ ಆರ್ಟಿಕಲ್. ಆ್ಯಂಡ್ ದೇರ್ ಆರ್ ಸಮ್ ಅದರ್ ಫ್ಯೂ ಸ್ಮಾಲ್ ಆರ್ಟಿಕಲ್ಸ್ ರಿಲೇಟೆಡ್ ಟು ಟುಡೇಸ್ ನ್ಯೂಸ್ ಪೇಪರ್. ಏನಪ್ಪ ಅಂತಂದರೆ, ನಮ್ಮ ಇಂಡಿಯಾ ಏನಾಗಿದೆ, ಸ್ಕೇಲ್ಡ್ ಅಪ್ ಇಟ್ ಸ್ಟಾರ್ಟಪ್ ಇಂಡಸ್ಟ್ರಿ ಫ್ರಮ್ 2016 ಹಿಡಿದು 2025 ಒಳಗೆ ಸ್ಕೇಲ್ ಅಪ್ ಆಗಿದೆ. ಏನೇನಾಗಿದೆ ಚೇಂಜಸ್ಸು? DAPT ರೆಕಗ್ನೈಸ್ಡ್ ಸ್ಟಾರ್ಟಪ್ಸ್ಗಳು 2016 3% ಇದ್ದಿದ್ದು, ನೌ ಇಟ್ ಇಸ್ ಇನ್ 77%. ಜಸ್ಟ್ ನೋಟ್ ಇಟ್ ಡೌನ್.
ರಿಜಿಸ್ಟರ್ಡ್ ಸ್ಟಾರ್ಟಪ್ಸ್ ಫ್ರಮ್ 3% to 77% ಇನ್ಕ್ರೀಸ್ ಆಗಿದೆ ಅಂಡರ್ DPIIT ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಒಳಗೆ ಮಾಡ್ತಾರೆ. ಆಮೇಲೆ ದ ನಂಬರ್ ಆಫ್ ಸ್ಟಾರ್ಟಪ್ಸ್ ಇನ್ ಟೈರ್ 1, ಟೈರ್ 2, 3 ಸಿಟೀಸಲ್ಲಿ ಗ್ರೋತ್ ಹೇಗಾಗ್ತಿದೆ ನೋಡಿ. 2016 6,900 ಇದ್ದಂಥ ಟೈರ್ 1 ಈಗ 6,600 ಬಂದಿದೆ. ದ ಗ್ರೇಟೆಸ್ಟ್ ಗ್ರೋತ್ ಇಸ್ ಇನ್ ಟೈರ್ 3 ಸಿಟೀಸಲ್ಲಿ. ಏನಾಗಿದೆ, ನೀವು ಮೇನ್ಸಲ್ಲೂ ಹೀಗೆ ಬರೀಬೇಕು. 1,600 ಇತ್ತು 2016, 25 ಈಗ 26,100 ರಿಜಿಸ್ಟರ್ಡ್ ಸ್ಟಾರ್ಟಪ್ಸ್ಗಳಿದೆ. ದಟ್ ಈಸ್ ಇನ್ ಟೈರ್ 3 ಸಿಟೀಸ್. ಈ ಥರ ನೀವು ತೋರಿಸ್ಬೇಕು. ಓಕೆನಾ. ಅದು ಬಂದುಬಿಟ್ಟು ನೆಕ್ಸ್ಟ್ ಸ್ಟಾರ್ಟಪ್ ರೆವಲ್ಯೂಷನ್ ಏನಾಗಿದೆ, ಅದೇ 10,000 ಇದ್ದಿದ್ದು 38 ಫೋಲ್ಡ್ ಇನ್ಕ್ರೀಸ್ ಆಗಿ 250,000 ಸ್ಟಾರ್ಟಪ್ಸ್ ಇನ್ಕ್ರೀಸ್ ಆಗಿದೆ. ಟೈರ್ 3 ಸಿಟೀಸಲ್ಲಿ ಇನ್ಕ್ರೀಸ್ ಆಗಿದೆ 15% ಇದು 71%. ಆಮೇಲೆ ರೈಸಿಂಗ್ ಇನ್ಫ್ಲುಯೆನ್ಸ್ ಆಫ್ ವುಮೆನ್ ಫೌಂಡರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ. 20% ವುಮೆನಲ್ಲಿ ಆಗ್ತಿದೆ, 17% ಇನ್ ಮೆನ್ ಜಾಸ್ತಿ ಆಗ್ತಿದ್ದಾರೆ ಎಂಟರ್ಪ್ರಿನರ್ಶಿಪ್ಪಲ್ಲಿ. ಫಾರ್ಮಲೈಸೇಷನ್ ಏನಾಗಿದೆ ಅಂತಂದರೆ ಎಲ್ಲ ಸ್ಟಾರ್ಟಪ್ಸ್ಗಳು ದೇ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಆಗಿಲ್ಲ, ಬಟ್ ಅರೌಂಡ್ 77% ಸ್ಟಾರ್ಟಪ್ಸ್ ಹ್ಯಾವ್ ಬೀನ್ ರಿಜಿಸ್ಟರ್ಡ್ ಅಂಡರ್ DPIIT. ಓಕೆನಾ. ಗ್ಲೋಬಲ್ ಪವರಲ್ಲಿ ಇಂಡಿಯಾ ಟಾಪ್ 4 ಸ್ಟಾರ್ಟಪ್ ನೇಷನ್ ಆಗಿದೆ ಇಡೀ ವರ್ಲ್ಡಲ್ಲೇ. ಇಟ್ಸ್ ಎ ಗುಡ್ ಗ್ರೋತ್. ನೋ. Next, another article we are looking into another article is S-400 air defense. Okay, now the next article is Russia delivers the 4th squadron of the S-400 air defense system. ಏನಂದರೆ ಇಂಡಿಯಾ ನಾವು 4th ಸ್ಕ್ವಾಡ್ರನ್ ಆಫ್ ದ ರಷ್ಯನ್ ಮೇಡ್ S-400ನ ತೊಗೊತಾ ಇದ್ದೀವಿ. ಇಟ್ಸ್ ಎನ್ ಏರ್ ಡಿಫೆನ್ಸ್ ಸಿಸ್ಟಮ್. ಸ್ಕ್ವಾಡ್ರನ್ ಅಂದರೆ ಹೆಂಗೆ ಗೊತ್ತೇನ್ರಿ, ಅದೇ ಗ್ರೂಪ್ ಆಫ್ ಏರ್ ಕ್ರಾಫ್ಟ್ಸು ಅಥವಾ ಒಂದು ಗ್ರೂಪು. ಈ S-400 ಒಂದು 10-15 ಅಂತೀವಲ್ಲ, ಆ ಗ್ರೂಪ್ನ ನಾವು ಸ್ಕ್ವಾಡ್ರನ್ ಅಂತೀವಿ. ದಿಸ್ ವೆರಿ ಇಂಪಾರ್ಟೆಂಟ್. ನೌ ಡೇಸ್ ಇವನ್ ಇನ್ ದ UPSC has increased their reading comprehension, they moved the communication system or even the words meaning system. ಆ ಥರ ಕ್ವಶನ್ಸ್ ಕೂಡ ಫ್ರೇಮ್ ಮಾಡ್ತಾ ಇದ್ದಾರೆ. ಯು ನೀಡ್ ಟು ನೋ ದ ಮೀನಿಂಗ್ ಆಫ್ ವಾಟ್ ಇಸ್ ದ ಸ್ಕ್ವಾಡ್ರನ್ ಆಲ್ಸೋ. ಇವನ್ ದ GS ಪ್ರಿಲಿಮ್ಸ್ ಆಗಲಿ CSAT ಪ್ರಿಲಿಮ್ಸ್ ಆಗಲಿ ಅಷ್ಟೇ ಇದೆ. ನಾವು ಲೆಟ್ಸ್ ಲುಕ್ ಇನ್ ದ ಬೇಸಿಕ್ಸ್ ಆಫ್ ದಿ S-400 ಸಿಸ್ಟಮ್. ಇಟ್ ಈಸ್ ವಿಚ್ ಕೈಂಡ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್? ಇಟ್ ಇಸ್ ಸರ್ಫೇಸ್ ಟು ಏರ್ ಮಿಸೈಲ್. ಅಂದರೆ ನಾವು ಸರ್ಫೇಸಲ್ಲಿ ಕುತ್ಕೊಂಡು ಇಫ್ ಯು fire the missiles, it will go and hit the targets in the air. If there is any missile coming, it will intercept and it will destroy the missile then and there itself only. Means it's a surface to air defense missile system. Okay, na? It's an air missile system. Idu mobile compound post antandre it is mounted on a truck and you can carry for wherever and whatever may be the situation, and you can carry it to the wherever you want. Okay, na? It's a mobile command post, but it's not completely everywhere, wherever. See, sometimes to the top peak of the mountain you can't carry the truck. Now if there is no road, you can't carry this truck. Okay na? So here are the basics. ಇದೇನಿದು 36 ಟಾರ್ಗೆಟ್ಸ್ನ ಸೈಮಲ್ಟೇನಿಯಸ್ಲಿ ಇದು ಶಟ್ ಡೌನ್ ಮಾಡುತ್ತೆ ಅಥವಾ ಇಂಟರ್ಸೆಪ್ಟ್ ಮಾಡುತ್ತೆ. ಅಂದರೆ ನೀವು ಫಾರ್ ಎಕ್ಸಾಂಪಲ್ 36 ಮಿಸೈಲ್ಸ್ಗಳು ಅಟ್ ಎ ಟೈಮ್ ಬರ್ತಿದೆ ಅಂದರೆ ಅಷ್ಟನ್ನು ಕೂಡ ಈ S-400ನ ಯೂಸ್ ಮಾಡಿ ನಾವು ಎಲ್ಲವನ್ನೂ ಇಂಟರ್ಸೆಪ್ಟ್ ಮಾಡಬಹುದು. ಓಕೆನಾ. ಐ ವಿಲ್ ಯೂಸ್ ಅ ಡಿಫ್ರೆಂಟ್ ಕಲರ್ ಹಿಯರ್. ಓಕೆನಾ. ಫಾರ್ ಎಕ್ಸಾಂಪಲ್ ಇಷ್ಟು ಮಿಸೈಲ್ಸ್ಗಳು ಬರ್ತಾ ಇದೆ ಅಂದ್ಕೊಳ್ಳೋಣ. ಈ ಎಲ್ಲ ಮಿಸೈಲ್ಸನ್ನು ಇದು ಅಟ್ ಎ ಟೈಮ್ ಇಂಟರ್ಸೆಪ್ಟ್ ಮಾಡಿ ಸ್ಟಾಪ್ ಮಾಡುತ್ತೆ. 36 ಟಾರ್ಗೆಟ್ಸ್ ಸೈಮಲ್ಟೇನಿಯಸ್ಲಿ. ಇದು ರೇಂಜ್ ಎಷ್ಟಿದೆ ಇಲ್ಲಿಂದ, ಇಫ್ ಯು ಹ್ಯಾವ್ ಪ್ಲೇಸ್ಡ್ ಎನಿ S-400 ಅಪ್ ಟು 30 ಕಿಲೋಮೀಟರ್ ರೇಂಜಲ್ಲಿ ಇದು ವರ್ಕ್ ಮಾಡುತ್ತೆ. 30 ಕಿಲೋಮೀಟರ್ ಆಲ್ಟಿಟ್ಯೂಡ್ ಹೈಟ್ ಹೋಗುತ್ತೆ, ಇಷ್ಟು ಹೈಟ್ ಹೋಗುತ್ತೆ. ರೇಂಜ್ ಬಂದುಬಿಟ್ಟು 400 ಕಿಲೋಮೀಟರ್ಸ್ ತನಕ ಪ್ರೊಡಕ್ಷನ್ ಇದೆ. ಓಕೆನಾ. ದ ರೇಂಜ್ ಆಫ್ S-400 ಈಸ್ 400 ಕಿಲೋಮೀಟರ್. ನಾವು ಗುಜರಾತಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಯಾವುದೋ ಒಂದು ಪ್ಲೇಸ್ನ ನಾವು ಹಿಟ್ ಮಾಡ್ಬೋದು. 400 ಕಿಲೋಮೀಟರ್ ರೇಂಜ್ ಇದೆ. ಡಿಪ್ಲಾಯ್ಮೆಂಟ್ ಆ್ಯಂಡ್ ಡಿಲೇ ಪಾಸ್ಡ್ ಇದೆ. 3 ಸ್ಕ್ವಾಡ್ರನ್ಸ್ ಆರ್ ಆ್ಯಕ್ಟಿವ್ ಇದೆ ನಾವು. ಆಮೇಲೆ ಇದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಕೊಡುತ್ತೆ. ಓಕೆನಾ. ಅದಾದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಕುಶ ಅಂತಲೂ ಒಂದು ಮಾಡಿದ್ದೀವಿ. ಇಟ್ಸ್ ಎನ್ ಇಂಡಿಜಿನಿಯಸ್ ಸಿಸ್ಟಮ್ ಮಾಡಿದ್ದೀವಿ. ಇಟ್ಸ್ ಎ ಲಾಂಗ್ ರೇಂಜ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಓಕೆನಾ. ದಟ್ ಈಸ್ ಕಾಲ್ಡ್ ಇಸ್ ಅ ಪ್ರಾಜೆಕ್ಟ್ ಕುಶ. ಅಂದರೆ ಇದ್ರ ಜೊತೆಗೆ ಒನ್ ಮೋರ್ ನಾವು ಗಿವನ್ ದ ಅದರ್ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಆರ್ಟಿಕಲ್ ಪ್ರಾಜೆಕ್ಟ್ ಕುಶ. ನೆಕ್ಸ್ಟ್, ಕ್ಯಾಬಿನೆಟ್ ಅಪ್ರೂವ್ಸ್ 10,000 crore ATF ಅಂದರೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡನ್ನು ಕೊಟ್ಟಿದೆ. ಅಂದರೆ ಈಗ ಅಲ್ಲಿ ಏನು ಮಿಡಲ್ ಈಸ್ಟ್ ಏಷ್ಯಾದಲ್ಲಿ ಅಥವಾ ವೆಸ್ಟ್ ಏಷ್ಯಾದಲ್ಲಿ ಏನೇನು ಇಶ್ಯೂಸ್ ನಡೀತಿದೆ, ಅದರಿಂದ ನಮಗೆ ಫ್ಯೂಯಲ್ ಬರೋದು ಪ್ರಾಬ್ಲಮ್ ಆಗ್ತಿದೆ. ಅದನ್ನು ಓವರ್ಕಮ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ 10,000 crore ಸ್ಟೆಬಿಲೈಸೇಷನ್ ಫಂಡಾಗಿ ಕೊಡ್ತಾ ಇದೆ. ನಾವು ಇಫ್ ಯು ಲುಕ್ ಇಂಟು ವಾಟ್ ಇಸ್ ದ ಬೇಸಿಕ್ ಆಫ್ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತಂದರೆ ಇಟ್ಸ್ ಅ ಕ್ರೂಡ್ ಆಯಿಲ್ ಫಾಸಿಲ್ ಫ್ಯೂಯಲ್ ಸ್ಟಾಕು. ರಿಫೈನಿಂಗ್ ಪ್ರೊಸೆಸ್ ಆಗಿ ಡಿಸ್ಟಿಲ್ಡ್ ಹೈಡ್ರೋನೇಟೆಡ್ ಬ್ಲೆಂಡೆಡ್ ಆಗಿ ಬರುತ್ತೆ. ಅದು ರಿಫೈನ್ಡ್ ಕೆರೋಸಿನ್ ಆಗುತ್ತಲ್ಲ, ರಿಫೈನ್ಡ್ ಕೆರೋಸಿನ್ ನಾವು ಜೆಟ್ A1 ಇಂಜಿನಿಯರ್ಡ್ ಫಾರ್ ಎಕ್ಸ್ಟ್ರೀಮ್ಲಿ ಸೇಫ್ಟಿ ಆ್ಯಂಡ್ ಪರ್ಫಾರ್ಮೆನ್ಸ್ ಅಟ್ 30,000 ಫೀಟಲ್ಲಿ ವರ್ಕ್ ಮಾಡುತ್ತೆ. ಅದನ್ನ ನಾವು
ಏನಂತೀವಿ ಏವಿಯೇಷನ್ ಟರ್ಬೈನ್ ಫ್ಯೂಯಲ್, ಇಟ್ಸ್ ಅ ರಿಫೈನ್ಡ್ ಕೆರೋಸಿನ್. ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಸೀಮ್ಲೆಸ್ ಬ್ಲೆಂಡಿಂಗ್ ಆ್ಯಂಡ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಅದಲ್ಲದೆ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಮಾಡಿ, ಇದರಿಂದ ಮಾಡಬೇಕು ಬಯೋ ಬೇಸ್ಡ್ ಆಲ್ಟರ್ನೇಟಿವ್ ಆಗಿ. ಅದು ವೇಸ್ಟ್ ಆಯಿಲು, ಫ್ಯಾಟ್ಸ್, ಮುನ್ಸಿಪಲ್ ವೇಸ್ಟ್ಸಿಂದ. ಇದು ಹೇಗೆ ಪ್ರೊಸೆಸ್ ಮಾಡ್ತೀವಿ ಅಂದರೆ ಬಯೋ ಪ್ರೊಸೆಸ್ ಫ್ರಮ್ ವೇಸ್ಟ್ ಆರ್ ರಿಪ್ಲೇಸ್ ಟ್ರೆಡಿಷನಲ್ ಫ್ಯೂಯಲ್ಸ್. 80% ರಿಡಕ್ಷನ್ ಇನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇದರಿಂದ ಆಗುತ್ತೆ. ಸೊ ಜಸ್ಟ್ ಐ ಆಮ್ ಟೆಲಿಂಗ್ ದ ವಾಟ್ ಆರ್ ದ ಬೇಸಿಕ್ಸ್ ಲೈಕ್ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಆ್ಯಂಡ್ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್. ಓಕೆನಾ. ಆ್ಯಂಡ್ ದೇರ್ ಆರ್ ಸಮ್ ಆರ್ಟಿಕಲ್ಸ್ ರಿಗಾರ್ಡಿಂಗ್ ದಿ RBIದಲ್ಲಿರ್ತಕ್ಕಂತಹ ಗೋಲ್ಡ್ ರಿಸರ್ವ್ ಕಡಿಮೆಯಾಗಿದೆ ಡ್ಯೂ ಟು ಬಿಕಾಸ್ ಆಫ್ ದಿ ಜಿಯೋ ಪೊಲಿಟಿಕಲ್ ಇಶ್ಯೂಸಿಂದ ಅಂತ ಹೇಳಿ ಇಶ್ಯೂ ಮಾಡಿದ್ದಾರೆ. ಅದಕ್ಕೋಸ್ಕರ RBI ಏನು ಮಾಡಿದೆ, ಡಿಬಂಕಿಂಗ್ ಅಂದರೆ ನೀವು ಹೇಳಿರ್ತಕ್ಕಂಥ ರಿಪೋರ್ಟ್ ಸುಳ್ಳಿದೆ, ಇಟ್ಸ್ ಎ ಫಾಲ್ಸ್ ನ್ಯೂಸ್ ಅಂತ ಹೇಳಿ. The Reserve Bank of India said there is no change in the physical stock of the gold which maintains unchanged at 880.52 tons. ಅಷ್ಟು ಗೋಲ್ಡ್ ನಮ್ಮ ಹತ್ರ ರಿಸರ್ವ್ ಇದೆ, ಅದೇನು ಚೇಂಜ್ ಆಗಿಲ್ಲ ಅಂತಂದು ಹೇಳಿ RBI ರಿಪೋರ್ಟ್ ಮಾಡಿದೆ. ಸೊ ಇಫ್ ಯು ಲುಕ್ ಇಂಟು ದ ಬೇಸಿಕ್ಸ್ ಆಫ್ ದೀಸ್ ಗೋಲ್ಡ್ ಮೈನ್ಸ್ ಅಂತ ಎಲ್ಲೆಲ್ಲಿದೆ ಇಂಡಿಯಾದಲ್ಲಿ ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್, ಹಟ್ಟಿ ಗೋಲ್ಡ್ ಮೈನ್ಸ್ ಇಟ್ಸ್ ಇನ್ ಕರ್ನಾಟಕ. ನೆಕ್ಸ್ಟ್ ಉಟ್ಟಿ ಅಂಡ್ ಹಿರಬುದ್ದಿ ಮೈನ್ಸ್ ದಿಸ್ ಇಸ್ ಆಲ್ಸೋ ಇನ್ ಕರ್ನಾಟಕ. ಸೋನಭದ್ರ ಡಿಸ್ಟ್ರಿಕ್ಸ್ ಆಫ್ ದಿ ಸೋನ ಅಂದರೆ ಗೋಲ್ಡ್ ಅಲ್ವಾ, ಸೋನಭದ್ರ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್, ಜಾರ್ಖಂಡ್ ಆ್ಯಂಡ್ ಛತ್ತೀಸ್ಗಢಲ್ಲೂ ಕೂಡ ಗೋಲ್ಡ್ ರಿಸರ್ವ್ಸ್ ಇದೆ. ಹಿಯರ್ ಇಸ್ ದ ಮ್ಯಾಪ್ ಲೈಕ್ ಹಚ್ಚಿ, ಧಾರವಾಡ, ಹಾಸನ ಆ್ಯಂಡ್ ಇನ್ ಕೇರಳದಲ್ಲಿ ಕೂಡ ಪುನ್ನ, ಪುಳ, ಚಬಿಹಾರ, ಪುಳ್ಳ ರಿವರ್ಸ್, ಈ ಎಲ್ಲ ರಿವರ್ಸಲ್ಲೂ ಕೂಡ ಗೋಲ್ಡ್ ಸಿಗುತ್ತೆ. ಹಿಯರ್ ಕೋಲಾರ್, ಅನಂತಪುರ್, ಸಿಂಗ್ಭೂಮ್, ಈ ಎಲ್ಲ ಇನ್ ಆಲ್ ದೀಸ್ ಪ್ಲೇಸಸ್ ದೇರ್ ಇಸ್ ಗೋಲ್ಡ್ ಮೈನ್ಸ್ ಆರ್ ದೇರ್. ಬಟ್ ನಮಗೆ ಗೋಲ್ಡ್ ಅಂದ ತಕ್ಷಣ ನಮಗೆ KGF ಮೂವಿನ ಏನು ಬಂದುಬಿಡುತ್ತೆ, ವಿ ಆಲ್ ಥಿಂಕ್ ಲೈಕ್ ದಟ್ ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ರಿಸರ್ವ್ ಆಫ್ ಗೋಲ್ಡ್, ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಇವನ್ ಇನ್ ದ PIB ಆರ್ಟಿಕಲ್ಸ್ ದೇ ಕ್ಲಿಯರ್ಲಿ ಮೆನ್ಷನ್ಡ್ ವಾಟ್ ಇಸ್ ದ ಗೋಲ್ಡ್ ರಿಸರ್ವ್ಸ್ ಇನ್ ಕಂಟ್ರಿ ಅಂತ ನೋಡಿದ್ರೆ ಬಿಹಾರ 44%, ರಾಜಸ್ಥಾನ 25%, ಕರ್ನಾಟಕ 21%, ವೆಸ್ಟ್ ಬೆಂಗಾಲ್ 3%. They may ask the arrange the from in a descending order of the gold reserves in a country. In a state wise ಅಂತ ಕೇಳಿದ್ರೆ Bihar is the first. Note it down in your notes. Bihar, Rajasthan, Karnataka, West Bengal, Andhra Pradesh, Jharkhand. ಓಕೆನಾ. ಸೊ ದಿಸ್ ಇಸ್ ದ ಕಾಮನ್ ಮಿತ್ ಇರುತ್ತೆ. We need to debunk this one also. Just ಓಕೆನಾ. ನೆಕ್ಸ್ಟ್ ವಿ ಆರ್ ಲುಕಿಂಗ್ ಇನ್ ದ ಇಂಟರ್ನ್ಯಾಷನಲ್ ನ್ಯೂಸ್ ನೋಡ್ತಾ ಇದ್ದೇವೆ. ಡ್ರೋನ್ ಸ್ಟ್ರೈಕ್ ಕಿಲ್ಸ್ 7 ಆನ್ ಬಸ್ ಇನ್ ರಷ್ಯನ್ ಹೆಲ್ಡ್ ಈಸ್ಟರ್ನ್ ಉಕ್ರೇನ್ದ ಒಂದು ಈಸ್ಟರ್ನ್ ಪಾರ್ಟಲ್ಲಿ ಒಂದು ಬಸ್ಸು, ರಷ್ಯನ್ ಬಸ್ ಹೋಗ್ತಾ ಇತ್ತು, ಅದ್ರ ಮೇಲೆ ಉಕ್ರೇನ್ ಅವರು ಅಟ್ಯಾಕ್ ಮಾಡಿದರೆ ಅಲ್ಲಿ 7 ಪೀಪಲ್ಸ್ ಡೆಡ್ ಆಗಿದೆ. ದಟ್ ಈಸ್ ದ ಲಾಸ್ ಆಫ್ ಲೈಫ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ಫ್ರಮ್ ಅವ್ರ UPSC ಪರ್ಸ್ಪೆಕ್ಟಿವ್ ನೋಡಿದರೆ ನಾವು ಯಾವುದೇದು ಅಂತಂದರೆ ಉಕ್ರೇನಿಂದ ಮಾಸ್ಕೋದಲ್ಲಿ ಇನ್ಸ್ಟಾಲ್ಡ್ ಅಥಾರಿಟೀಸ್ ಇನ್ ಡೋನ್ಟೆಸ್ಕ್ ರೀಜನಲ್ಲಿ ಏನಾಗಿದೆ ಅಂತಂದರೆ ದ ಬಸ್ ವಾಸ್ ಹಿಟ್ ಇನ್ ದ ಡೋನ್ಟೆಸ್ಕ್ ಅಂತ ಒಂದು ರೀಜನಲ್ಲಿದೆ, ಆ ರೀಜನಲ್ಲಿ ಹಿಟ್ ಆಗಿದೆ. ಅದೆಲ್ಲಂತಂದರೆ ಫ್ರಮ್ ಮಾಸ್ಕೋಯಿಂದ ಸಿಮ್ರೋಫೂಲ್ ಇನ್ ಕ್ರೀಮಿಯನ್ ಇನ್ ಲಾಸ್ಟ್ ಡೇ ನ್ಯೂಸಲ್ಲಿ ನಾವು ನೋಡಿದ್ದೀವಿ. ಆ ಕ್ರೀಮಿಯಾದಲ್ಲಿರ್ತಕ್ಕಂಥ ಸಿಮೆರ್ಫೋಪೋಲ್ ಅನ್ನೋ ಜಾಗದಲ್ಲಿ ಅಟ್ಯಾಕ್ ಆಗಿದೆ. ಆಮೇಲೆ ದ ಮೀನ್ವೆಲ್ ದ ರಷ್ಯನ್ ಡ್ರೋನ್ ಆಲ್ಸೋ ಸ್ಟ್ರೈಕ್ಡ್ ಕಿಲ್ಡ್ ವುಮೆನ್ ಇನ್ ಉಕ್ರೇನಿನ ಒಂದು ರೀಜನ್ ಆಗ್ತಕ್ಕಂಥ ಕೆರಸೋನ್, ಇದೇನಂತ ಕೆರಸೋನ್ ಅಂತ ಹೇಳ್ತೀವಲ್ವ, ಈ ರೀಜನಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಇದು ಉಕ್ರೇನ್ದ ಸಮ್ ಪಾರ್ಟ್ ಈಸ್ಟರ್ನಲ್ಲಿ ಕೂಡ ಬರ್ತಕ್ಕಂಥ ಡೋನ್ಟೆಸ್ಕ್ ರೀಜನ್ನು, ನೆಕ್ಸ್ಟು ಸಿಮ್ರಫೋಲ್ ಇನ್ ಕ್ರೀಮಿಯಾ ಅಂತ ಹೇಳ್ತೀವಲ್ಲ ಅಲ್ಲಿ. ಈ ಎಲ್ಲ ಅಟ್ಲೀಸ್ಟ್ ಯು ಶುಡ್ ನೋ ದ ಪ್ಲೇಸಸ್ ಹಿಯರ್ ಅಂಡ್ ಜಸ್ಟ್ ಗಿವನ್ ದ ದಿಸ್ ಈಸ್ ದ ಕ್ರೀಮಿಯಾ. ಓಕೆನಾ. ರಷ್ಯಾದ ಲೋನಾಸ್ಕ್, ದಿಸ್ ಈಸ್ ದ ಡೋನ್ಟೆಸ್ಕ್. ವಾಟ್ ಐ ಆಮ್ ಟೆಲಿಂಗ್ ನೋ, ದಿಸ್ ಇಸ್ ದ ಡೋನ್ಟೆಸ್ಕ್, ದಟ್ಸ್ ಇಟ್. ದಿಸ್ ಇಸ್ ದ ಉಕ್ರೇನ್ ಮ್ಯಾಪ್. ಜಸ್ಟ್ ಎಸ್ಟರ್ಡೇ ಆಲ್ರೆಡಿ ಮೆನ್ಷನ್ಡ್ ವಾಟ್ ಆರ್ ದ ರೀಜನ್ಸ್ ಅರೌಂಡ್ ದ ರಷ್ಯಾ ಅಂತಂದರೆ ಇದು ಉಕ್ರೇನ್ ಅಂತಂದರೆ ರಷ್ಯಾ, ರೊಮೇನಿಯಾ, ಮಾಲ್ಡೋವಾ, ಸರ್ಬಿಯಾ ಬರಲ್ಲ, ಹಂಗೇರಿ, ಸ್ಲೋವೇಕಿಯಾ, ಪೋಲ್ಯಾಂಡ್, ಬೆಲಾರಸ್. ಓಕೆ. ನೆಕ್ಸ್ಟ್ ಹೌ ಮಚ್ ಆಫ್ ಉಕ್ರೇನ್ ಡಸ್ ರಷ್ಯಾಸ್ ಕಂಟ್ರೋಲಲ್ಲಿ ಇದೆ ಅಂತ ನೋಡಿದರೆ ಇದು ಕಿವಿವು, ಕಾರ್ಕ್ಯೂ, ಈ ಪ್ಲೇಸಸ್ಗಳೆಲ್ಲ ಅಂಡರ್ ರಷ್ಯಾಸ್ ಕಂಟ್ರೋಲ್ ಇದೆ. ದಿಸ್ ಇಸ್ ದ ಕ್ರೀಮಿಯಾ. ಓಕೆನಾ. ನೆಕ್ಸ್ಟ್ ಇರಾನ್ ಸ್ಟ್ರೈಕ್ಸ್ ಕುವೈಟ್ಸ್ ಮೇನ್ ಏರ್ಪೋರ್ಟ್ ಬಹ್ರೇನ್ ಬೇಸ್ ಆಫ್ಟರ್ US ಹಿಟ್ಸ್ ಕ್ವೆಶಮ್. USA ಕ್ವೆಶಮನ್ನು ಐಲ್ಯಾಂಡ್ ಮೇಲೆ ಹಿಟ್ ಮಾಡಿದ ಮೇಲೆ ಇರಾನ್ ಅವರು ಕುವೈತ್ನ ಮೇನ್ ಏರ್ಪೋರ್ಟ್ ಆಗಿರ್ತಕ್ಕಂಥ ಮತ್ತು ಬಹ್ರೇನ್ ಬೇಸಲ್ಲಿ US ಬೇಸ್ಗಳೇನಿದ್ದಾವೆ ಕುವೈತ್ ಮೇನ್ ಏರ್ಪೋರ್ಟಿಗೂ ಮತ್ತು ಬಹ್ರೇನ್ ಏರ್ ಬೇಸ್ ಮೇಲೆ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಆರ್ಟಿಕಲ್ ಕ್ವೆಶಮ್ ಐಲ್ಯಾಂಡ್ ಇದು ಪ್ರೈಮ್ ಮಿನಿಸ್ಟರ್ ಶೇಖ್ ಅಹಮದ್ ಅಲ್ ಅಬ್ದುಲ್ಲಾ ಅಲ್ ಶಹಾ ಇನ್ಸ್ಪೆಕ್ಟಿಂಗ್ ಕುವೈತ್ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆಗಿರೋದನ್ನ ಅವ್ರು ಇನ್ಸ್ಪೆಕ್ಟ್ ಮಾಡಿ ನೋಡ್ತಾ ಇದ್ದಾರೆ. ಓಕೆನಾ. ಸೊ ದಿಸ್ ಈಸ್ ದ ಕ್ವೆಶಮ್ ಐಲ್ಯಾಂಡ್ ಆಫ್ ದಿ ಇರಾನ್ಸ್. ಇದು ಪರ್ಷಿಯನ್ ಗಲ್ಫಲ್ಲಿ ಬರುತ್ತೆ. ದಿಸ್ ಇಸ್ ದ ಕ್ವೆಶಮ್ ಐಲ್ಯಾಂಡ್. ಫ್ರಮ್ ದಿ ಹಿಯರ್ ದೇ ಆರ್ ಆಪರೇಟಿಂಗ್ ಆನ್ ದಿಸ್ ಐಲ್ಯಾಂಡ್ US ಅಟ್ಯಾಕ್ಡ್. ಓಕೆನಾ. ಹಿಯರ್ ಇಸ್ ದಟ್ ಕ್ವೆಶಮ್ ಐಲ್ಯಾಂಡ್. ದಿಸ್ ಇಸ್ ದ ಇರಾನ್. Yesterday also we have seen, here we can see again what are the countries around the Iran ಅಂತಂದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕ್ಮೆನಿಸ್ತಾನ್, here the Caspian Sea, Azerbaijan, Armenia, Turkey, Iraq. Kuwait is not there, you should not get confused here. Kuwait is not touching. ಓಕೆನಾ.
ಇನ್ ದ ಪರ್ಷಿಯನ್ ಗಲ್ಫ್ ಅಂತ ಬಂದರೆ ಕುವೈತ್, ಬಹರೇನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಓಮನು ಬರುತ್ತೆ. ಹಿಯರ್ ದಿಸ್ ಪಾರ್ಟ್ ಈಸ್ ಓಮನ್. ಓಕೆನಾ. ನೆಕ್ಸ್ಟು 21 ಡೆಡ್ ಇನ್ ದ ಡೆಲ್ಲಿ ಹೋಟೆಲ್ ಫೈರ್, ಫಾರಿನರ್ಸ್ ಅಮಾಂಗ್ ವಿಕ್ಟಿಮ್ಸ್. ಡೆಲ್ಲಿದಲ್ಲಿ ಒಂದು ಹೋಟೆಲಲ್ಲಿ ಫೈರ್ ಆಗಿದೆ. ಸೊ ಅದರಿಂದ 21 ಪೀಪಲ್ಸ್ ಹ್ಯಾವ್ ಡೆಡ್ ಆ್ಯಂಡ್ ದೇ ಆಲ್ಸೋ ರಿಪೋರ್ಟೆಡ್ ದಟ್ ದರ್ ಇಸ್ ದ ಬಿಲ್ಡಿಂಗ್ ಡಿಡ್ ನಾಟ್ ಹ್ಯಾವ್ ಎನಿ ಕ್ಲಿಯರೆನ್ಸ್ ಫ್ರಮ್ ಫೈರ್ ಡಿಪಾರ್ಟ್ಮೆಂಟ್. ನಾವು ಫೈರ್ ಆಗೋವರೆಗೂ ಹೋಗಿ ಯಾರೂ ಚೆಕ್ ಮಾಡಲ್ಲ, ಮೊದಲೇ ಇನ್ಸ್ಪೆಕ್ಷನ್ ಮಾಡಲ್ಲ, ಪ್ರಿವೆನ್ಷನ್ ಯಾರು ಮಾಡ್ಕೊಳಲ್ಲ. ಅದಾದಮೇಲೆ ದೇ ಆರ್ ನಾಟ್ ಟೇಕನ್ ದ ಪ್ರಿಕಾಷನರಿ ಆ್ಯಕ್ಷನ್ಸ್, ಲೆಟ್ಸ್ ಅರೆಸ್ಟ್ ದಿಸ್ ಓನರ್ ಅಂತ ಹೇಳ್ತೀವಿ. ರಾದರ್ ದೆನ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್, ಲೆಟ್ಸ್ ಬಿಫೋರ್ ಗೆಟಿಂಗ್ ಎನಿ ದಿಸ್ ಕೈಂಡ್ ಆಫ್ ಆಕ್ಸಿಡೆಂಟ್ಸ್ ವಿ ಶುಡ್ ಹ್ಯಾವ್ ಎ ಕಾನ್ಸ್ಟೆಂಟ್ ರಿಗರಸ್ ಚೆಕಿಂಗ್ ಮಾಡಬೇಕು. ಅದನ್ನ ನಾವು ಅಲ್ವಾ ರೆಗ್ಯುಲೇಷನ್ಸ್ ಮಾಡ್ತಿರ್ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಕಂಟ್ರೋಲ್ ದಿಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್. ಓಕೆನಾ. ಲಾಸ್ ಆಫ್ ಲೈಫ್ಸ್ ಆ್ಯಂಡ್ ಡೆತ್ಸ್. ಇವನ್ ಏರ್ ಇನ್ ದಿಸ್ ಇನ್ಸಿಡೆಂಟ್ 21 ಪೀಪಲ್ ಫಾರಿನ್ ನ್ಯಾಷನಲ್ಸ್ ಆಲ್ಸೋ ವರ್ ದೇರ್ ಇನ್ ದಿಸ್ ಬಿಲ್ಡಿಂಗ್. ಓಕೆನಾ. ನೆಕ್ಸ್ಟ್ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ರಿಕೇಷನ್ ಫೆಸಿಲಿಟಿನ ಅಟ್ IISc ಬೆಂಗಳೂರಿನಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ ಬೈ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು and she didn't came by it is done by the video conferencing. And the major important thing is here it is done by Ministry of Tribal Affairs. That's a very important thing. ನಿಮಗೆ ಸೆಮಿಕಂಡಕ್ಟರ್ ಫ್ಯಾಬ್ ಅಂದ ತಕ್ಷಣ ನೀವು ಯಾವುದೋ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅನ್ಕೋಬೋದು. ಬಟ್ ಇಟ್ ಇಸ್ ಡನ್ ಬೈ ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂಡರ್ CENSC ಅಂದರೆ ಸೆಂಟರ್ ಫಾರ್ ನ್ಯಾನೋ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಓಕೆನಾ. Now the DK Shivakumar sworn in as a CM announces as the standard operating procedure for the youthsಗೆ ಅವರು ಕರೆ ಕೊಟ್ಟಿದ್ದಾರೆ. ಆ್ಯಂಡ್ he has become the new CM of the ಕರ್ನಾಟಕ. ಓಕೆನಾ. ಯುಗ ಅಂತ ಅವ್ರು ಹೇಳಿದ್ದಾರೆ. ಏನಾದರೆ 2000 crores ಟು ಬಿ ಸ್ಪೆಂಟ್ ಆನ್ ಇಂಪ್ರೂವಿಂಗ್ ದ ರೋಡ್ ಕಂಡೀಷನ್ಸ್ ಇನ್ ಬೆಂಗಳೂರು. ಬಸ್ ಪಾಸಸ್ನ ಫ್ರೀ ಮಾಡಿದ್ದಾರೆ. 56,430 ಗೌರ್ಮೆಂಟ್ ಪೋಸ್ಟ್ನ ನಾವು ಬೇಗ ತುಂಬ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 10,000 ಆಮೇಲೆ ನೆಕ್ಸ್ಟ್ 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ಮಾಡಿದ್ವಿ ಅಟ್ ಆಲ್ 6,000 ಪಂಚಾಯತ್ಸ್ ಆ್ಯಂಡ್ 4,000 ವಾರ್ಡ್ಸ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ಗೆ ಬಿ ಖಾತೆಯಿಂದ ಎ ಖಾತೆ ಕನ್ವರ್ಷನ್ಗೆ ಕರೆಂಟ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಒನ್ ಟೈಮ್ ವೇವರ್ ಟು ಪ್ರೊವೈಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಕನೆಕ್ಷನ್ಸ್ಗೆ ಕೂಡ ಒನ್ ಟೈಮ್ ವೇವರ್ ಕೊಟ್ಟಿದ್ದಾರೆ. ಓಕೆನಾ. ಆ್ಯಂಡ್ ದೀಸ್ ಆರ್ ದಿ PAB ಆರ್ಟಿಕಲ್ಸ್. ಎಸ್ಟರ್ಡೇ ವಿ ಹ್ಯಾವ್ ಜಸ್ಟ್ ಸೀನ್ ದಿಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಿಂದ ಇಂಡಸ್ಟ್ರಿಯಲ್ ಇದಕ್ಕೆ ಚೇಂಜ್ ಆಗಿದೆ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸಿಗೆ ಚೇಂಜ್ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ನ್ಯೂ ಇಂಡಸ್ಟ್ರೀಸು ಬರ್ತಾ ಇದೆ. OPPI, IPPI ಆ್ಯಂಡ್ ಸರ್ವಿಸಸ್ ಇನ್ PPPI. ಓಕೆನಾ. ಆಪ್ರೇಷನ್ಸು, ಇಂಡಸ್ಟ್ರಿ ಮತ್ತು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ನೋಡಿದ್ದೀವಿ. DRDO ರುದ್ರಮ್ 2 ನೋಡಿದ್ದೀವಿ. ಆ್ಯಂಡ್ ಒನ್ ಮೋರ್ ಆರ್ಟಿಕಲ್ ಇನ್ ದ PABದಲ್ಲಿ ಏನಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಯೂನಿಯನ್ ಮಿನಿಸ್ಟರ್ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ ಲಾಂಚಸ್ ಮಿಷನ್ ಸೆಂಜೋರಿ ಫಾರ್ ಅಸ್ಸಾಮಿನ ಮೂಗ ಸಿಲ್ಕಿಗೆ ಸೆಂಜೋರಿ ಅನ್ನೋ ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ವಾಟ್ ಇಟ್ ಟೆಲ್ಸ್, ಇಟ್ಸ್ ಲಾಂಚ್ ಟು ಟ್ರಾನ್ಸ್ಫಾರ್ಮ್ ಅಸ್ಸಾಮಿನ ಮೂಗ ಸಿಲ್ಕ್ ಸೆಕ್ಟರ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ. ಏನು? ಟು ಸ್ಟ್ರೆಂಥನ್ ದ ಎಂಟೈರ್ ವ್ಯಾಲ್ಯೂ ಚೈನ್ ಫ್ರಮ್ ಹೋಸ್ಟ್ ಪ್ಲ್ಯಾಂಟ್ ಕಲ್ಟಿವೇಷನ್ ಟು ಸಿಲ್ಕ್ ವರ್ಮ್ ಸೀಡ್ ಪ್ರೊಡಕ್ಷನ್ ಟು ರೀಲಿಂಗು, ವೀವಿಂಗು, ಬ್ರ್ಯಾಂಡಿಂಗಿಗೂ, ಎಕ್ಸ್ಪೋರ್ಟ್, ಡಿಜಿಟಲ್ ಟ್ರೇಸಬಿಲಿಟಿ, ಟೂರಿಸಮ್ ಎಲ್ಲದನ್ನು ಇದರಲ್ಲಿ ಕವರ್ ಮಾಡ್ತಿದ್ದೀವಿ. ಜಸ್ಟ್ ಯು ನೀಡ್ ಟು ರಿಮೆಂಬರ್ ಸೆಂಜೋರಿ, ಅಸ್ಸಾಂ, ಮೂಗ ಸಿಲ್ಕ್. ಓಕೆನಾ. ಮೂಗ ಸಿಲ್ಕ್ ಅಂದರೆ ಇಟ್ಸ್ ಓನ್ಲಿ ನ್ಯಾಚುರಲಿ ಗೋಲ್ಡನ್ ಸಿಲ್ಕ್ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ನ್ಯಾಚುರಲಿ ಗೋಲ್ಡನ್ ಸಿಲ್ಕ್ ಇದೆ. ಆ್ಯಂಡ್ ಇಂಡಿಯಾಸ್ ಫಸ್ಟ್ GI ಟ್ಯಾಗ್ಡ್ ಸಿಲ್ಕ್ಗೆ GI ಟ್ಯಾಗ್ ಕೊಟ್ಟಿರ್ತಕ್ಕಂಥ ದಿಸ್ ಇಸ್ ದ ಫಸ್ಟ್ ಆ್ಯಂಡ್ ಇಟ್ಸ್ ದ ಓನ್ಲಿ ಗೋಲ್ಡನ್ ನ್ಯಾಚುರಲ್ ಸಿಲ್ಕ್. ಓಕೆನಾ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ದವರು PMRC ಅನ್ನೋದನ್ನು ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ. PM ಅಂದರೆ PM ರಿಸರ್ಚ್ ಚೇರ್. ಇದೇನು ಹೇಳುತ್ತೆ? ಎ ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಕನೆಕ್ಷನ್ ಟು ದ ಗ್ಲೋಬಲ್ ಇಂಡಿಯನ್ ಟ್ಯಾಲೆಂಟ್. ನಮ್ಮ ಗ್ಲೋಬಲಲ್ಲಿ ಇರ್ತಕ್ಕಂಥ ಎಲ್ಲ ಗ್ರೇಟೆಸ್ಟ್ ಸೈಂಟಿಸ್ಟ್ಗಳನ್ನ R&D ಟೀಮ್ ಎಕೋಸಿಸ್ಟಮ್ ಜೊತೆಗೆ ಇಂಟಿಗ್ರೇಟ್ ಮಾಡ್ಕೊಳಕ್ಕೆ ಮಾಡಿದ್ದಾರೆ. ಇಟ್ ಕವರ್ ದ 13 ಥಿಮ್ಯಾಟಿಕ್ ಏರಿಯಾಸ್: ಸೆಮಿಕಂಡಕ್ಟರ್, ಬಯೋಟೆಕ್, ಸ್ಪೇಸ್, ಡಿಫೆನ್ಸ್, ಬ್ಲೂ, ಅಟಾಮಿಕ್ ಎನರ್ಜಿ. ಓಕೆನಾ. ಇಟ್ಸ್ ಅ ಲೀಡ್ ಇನ್ಸ್ಟಿಟ್ಯೂಷನ್, ಹೋಸ್ಟ್ ಇನ್ಸ್ಟಿಟ್ಯೂಷನ್. PMRC ಫೆಲೋಶಿಪ್ಸ್ ಕೊಡ್ತಾರೆ. ಇದು ಏನಂದರೆ ಇಂಡಿಯಾ ಬಿಟ್ಟು ಹೋಗಿರ್ತಕ್ಕಂಥ ಟ್ಯಾಲೆಂಟ್ಸ್ಗಳನ್ನ ವಾಪಸ್ ಬರೋಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ನನ್ನ ಪರ್ಸ್ನಲ್ ಒಪಿನಿಯನ್, ರಾದರ್ ದ್ಯಾನ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್, ಲೆಟ್ಸ್ ಮೇಕ್ ಎ ಸಿಸ್ಟಮ್ ವೆರಿ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ನೀವು ಕನ್ಸಿಸ್ಟೆಂಟಾಗಿ ಫ್ರೀಕ್ವೆಂಟಾಗಿ ಸೈಂಟಿಸ್ಟ್ಗಳು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, ಫೇರ್ ಮಾಡ್ಕೊಳ್ಳಿ. For example, we all know that what is the condition of recruitment of scientists or even the assistant professor of our Indian universities. That's why these talents are going away. Now, if we given all this condition system to live here, they will happily live here. Now, that's why they are moving away. To get them back, it's okay. This is the welcoming actions. But if we improve the real situations of our own Indian universities, scientists and assistant professor recruitment system, that's going to be having a great impact. ಇಟ್ಸ್ ಓಕೆ. ಲೆಟ್ಸ್ ಗೋ ಇಂಟು ದ ನೆಕ್ಸ್ಟ್ ಆರ್ಟಿಕಲ್. ನೆಕ್ಸ್ಟ್ ಡಿಜಿಟಲ್ ಇಂಡಿಯಾದಲ್ಲೂ ಭಾಷಿಣಿ ಮತ್ತು ಕರೆಂಟ್ AI ಲಾಂಚ್ ಅವ್ರು ಏನು ಮಾಡಿದ್ದಾರೆ? ವಯೋಮ್ ಇನೋವೇಷನ್ ಚಾಲೆಂಜ್ ಮಾಡಿದ್ದಾರೆ. ಒಂದು ಇನೋವೇಷನ್ಗೆ ಚಾಲೆಂಜ್ ಕೊಟ್ಟಿದ್ದಾರೆ, ಅದಕ್ಕೆ ವಯೋಮ್ ಅಂತ ಹೇಳಿದ್ದಾರೆ. VOMA ಇನೋವೇಷನ್ ಚಾಲೆಂಜ್ ಲಾಂಚ್ ಟು ಅಡ್ವಾನ್ಸ್ ಮಲ್ಟಿಲಿಂಗ್ವಲ್ ಎಡ್ಜ್ AI ಇನೋವೇಷನ್ ಮಾಡಿದ್ದಾರೆ. ಜಾಯಿಂಟ್ ಇನಿಷಿಯೇಟಿವ್ ಆಫ್ ಡಿಜಿಟಲ್ ಇಂಡಿಯಾ, ಭಾಷಿಣಿ ಮತ್ತು MIT ಮತ್ತು ಕರೆಂಟ್ AI. ಇದೇನು?
ಓಪನ್ ಸೋರ್ಸ್ ಇದು ಮಲ್ಟಿಲಿಂಗ್ವೆಲ್ ವಾಯ್ಸ್ ಫಸ್ಟ್ ಎ ಸೊಲ್ಯೂಷನ್ಸ್ ಕೊಡ್ರಿ ಫಾರ್ ಆಫ್ಲೈನ್ ಆ್ಯಂಡ್ ಲೋ ಕನೆಕ್ಟಿವಿಟಿ ಎನ್ವೈರನ್ಮೆಂಟ್ಸ್ಗೋಸ್ಕರ ಇದನ್ನು ನೀವು ಡೆವಲಪ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇಟ್ ಹ್ಯಾಸ್ ಟು ಬಿ ಓಪನ್ ಇರಬೇಕು, ಮಲ್ಟಿಲಿಂಗ್ವೆಲ್ ಇರಬೇಕು. ಇದನ್ನು ಕ್ವಶನ್ಸಲ್ಲಿ ಕೇಳ್ಬಿಡ್ತಾರೆ. ಇಟ್ಸ್ ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ಬಿಡ್ತಾರೆ. ಇಟ್ಸ್ ಓಪನ್ ಸೋರ್ಸ್. ಇಟ್ ಬಿಲ್ಡ್ಸ್ ಅಂದರೆ ಸುನೋಸೂತ್ರ ಎ ಹ್ಯಾಂಡಲ್ಡ್ ಡಿವೈಸ್ ಪ್ಲಾಟ್ಫಾರ್ಮ್ಸ್ ಮೇಲೆ ನೀವು ಬಿಲ್ಡ್ ಮಾಡಬೇಕು. ಇದು ಪ್ರೈಸ್ ಎಷ್ಟಿದೆ? ಅಪ್ ಟು 80 lakhs ಫಾರ್ ದ ವಿನ್ನಿಂಗ್ ಟೀಮ್ಸ್ ಇದೆ. ಫೋಕಸ್ಸು ಲ್ಯಾಂಗ್ವೇಜ್ ಅಕ್ಸೆಸಿಬಿಲಿಟಿ ಇರಬೇಕು, ಡಿಜಿಟಲ್ ಲಿಟ್ರಸಿ ಆ್ಯಂಡ್ ಕನೆಕ್ಟಿವಿಟಿ ಇರಬೇಕು. ನೆಕ್ಸ್ಟ್ ಕನ್ಸಲ್ಟೇಟಿವ್ ಕಮಿಟಿ ಫಾರ್ ದ ಮಿನಿಸ್ಟ್ರಿ ಆಫ್ ಪವರ್ ಮೀಟಿಂಗ್ ಹೆಲ್ಡ್ ಮಾಡುತ್ತೆ. ಎದಕ್ಕೋಸ್ಕರ ಅಂತಂದರೆ ಗ್ರಿಡ್ ಸ್ಟೆಬಿಲಿಟಿಗೋಸ್ಕರ. ಗ್ರಿಡ್ ಸ್ಟೆಬಿಲಿಟಿ ಅಂತಂದರೆ ನೀವು ಒಂದೊಂದು ಟೈಮಲ್ಲಿ ಪ್ರೊಡಕ್ಷನ್ ಹೈ ಇರುತ್ತೆ, ಲೋ ಇರುತ್ತೆ, ಅವಾಗ ಎಲ್ಲ ಟೈಮಲ್ಲೂ ಗ್ರಿಡ್ ಸ್ಟೆಬಿಲಾಗಿ ವರ್ಕ್ ಮಾಡಬೇಕು ಅಂತಂದೇಳಿ ಅದಕ್ಕೆ ಇವರು ಪಂಪ್ಡ್ ಸ್ಟೋರೇಜ್ ಅಂತ ಕೇಳ್ತಾರೆ. ಪಂಪ್ಡ್ ಸ್ಟೋರೇಜ್ ದೇ ಆಸ್ಕ್ ಒನ್ಸ್ ಇನ್ ಪ್ರಿಲಿಮ್ಸ್ ಆಲ್ಸೋ. ಪಂಪ್ಡ್ ಸ್ಟೋರೇಜ್ ಅಂತಂದರೆ ಈಗ ಈ ಎಲೆಕ್ಟ್ರಿಕ್ ಪ್ಯಾನಲು ಇನ್ ದ ಪೀಕ್ ಮಿಡ್ ಹವರ್ಸಲ್ಲಿ ಅಥವಾ ಆಫ್ಟರ್ನಲ್ಲಿ ಎಕ್ಸೆಸಿವ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ವಿ ಡೋಂಟ್ ಹ್ಯಾವ್ ಎನ್ ಎ ಬ್ಯಾಟ್ರಿ ಸಿಸ್ಟಮ್ ಟು ಸ್ಟೋರ್ ದಿಸ್ ಎಕ್ಸೆಸಿವ್ ಎನರ್ಜಿ. ಟು ವರ್ಕಮ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಮೇಡ್ ಎನ್ ಗ್ರಿಡ್ ಸಿಸ್ಟಮ್. ಇದೇನದು ಪಂಪ್ಡ್ ಸ್ಟೋರೇಜ್ ಸಿಸ್ಟಮ್. ಇಲ್ಲಿ ವಾಟರ್ನ ವಿ ವಿಲ್ ಲಿಫ್ಟ್ ಆ್ಯಂಡ್ ಸ್ಟೋರ್ ಇಟ್ ಇನ್ ಎನ್ higher elevated portions by this excessive energy, and when there is a demand of energy, ಅದು ಈವ್ನಿಂಗ್ ಟೈಮಲ್ಲಿ ಎನರ್ಜಿ ಪೀಕ್ ಆಗುತ್ತೆ. ಬಿಕಾಸ್ ಇನ್ ದ ಈವ್ನಿಂಗ್ ಟೈಮ್ ಸೋಲಾರ್ ಸಿಸ್ಟಮ್ಸ್ ಆರ್ ನಾಟ್ ಗೋಯಿಂಗ್ ಟು ವರ್ಕ್ ಆರ್ ಇವನ್ ಇನ್ ದ ನೈಟ್. ಬಟ್ ಟು ಫಿಲ್ ದಿಸ್ ಗ್ಯಾಪ್ ವಿ ವಿಲ್ ರಿಲೀಸ್ ದ ವಾಟರ್ ಫ್ರಮ್ ದಿಸ್ ಹೈಲಿ ಸ್ಟೋರ್ಡ್ ಪಾಯಿಂಟ್. ಇಲ್ಲಿಂದ ನಾವು ವಾಟರ್ ರಿಲೀಸ್ ಮಾಡಿದಾಗ ಇಲ್ಲೊಂದು ಪುಲ್ಲಿ ಹಾಕಿದರೆ ಇದು ವಾಟರ್ ರಿಲೀಸ್ ಆದಾಗ ಮತ್ತೆ ಕರೆಂಟ್ ಪ್ರೊಡಕ್ಷನ್ ಆಗುತ್ತೆ. ಅದನ್ನೇ ನಾವು ಪಂಪ್ಡ್ ಸ್ಟೋರೇಜ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಎಲ್ಲದ್ರ ಬಗ್ಗೆ ಆ್ಯಕ್ಷನ್ಸ್ ತೊಗೊಳೋಣ ಅಂತ ಹೇಳಿ ದರ್ ಹ್ಯಾವ್ ಬಿನ್ ಎ ಟಾಕ್ಸ್. ಇಂಡಿಯಾ ಆಸ್ ಅನ್ ಇಮ್ಮೆನ್ಸ್ ಪೊಟೆನ್ಷಿಯಲ್ ಟು ಎಮರ್ಜ್ ಆಸ್ ಅನ್ ಗ್ಲೋಬಲ್ ಲೀಡರ್ ಇನ್ ಬಯೋ ಎಕಾನಮಿ ಆ್ಯಂಡ್ ಬಯೋಬಸ್ಟರ್ ಅಗ್ರಿ ಇನ್ಪುಟ್ ಸೆಕ್ಟರ್ಸ್ ಅಂತ ಹೇಳಿದರೆ ಓಕೆನಾ. ಅದಕ್ಕೆ BIO PSF 2026 ನ್ಯೂ ಡೆಲ್ಲಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ. ಥೀಮ್ ಬಂದ್ಬಿಟ್ಟು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಇನ್ ದ ರೀಸೆಂಟ್ ಪ್ರಿಲಿಮ್ಸ್ ಆಲ್ಸೋ ದೇ ಆಸ್ಕ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ಜನರೇಷನ್ ಬಯೋ ಇನ್ಪುಟ್ಸ್, ಬಯೋ ಬೇಸ್ಡ್ ಪೆಸ್ಟಿಸೈಡ್ಸ್, ಸ್ಟಿಮ್ಯುಲೆಂಟ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. NHRC ಟೇಕ್ ಸೋಮೋಟೋ ಕಾಗ್ನಿಸೆನ್ಸ್ ಆಫ್ ದಿ 53 ಮ್ಯಾಟರ್ನಲ್ ಡೆತ್ಸ್ ಇನ್ ಸಿದ್ದಿ ಡಿಸ್ಟ್ರಿಕ್ಸ್ ಆಫ್ ಮಧ್ಯಪ್ರದೇಶಲ್ಲಿ 53 ಮ್ಯಾಟರ್ನಲ್ ಡೆತ್ ಆಗಿದೆ. ಅದನ್ನ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಇದನ್ನು ಸೀರಿಯಸ್ ಆಗಿ ಕನ್ಸಿಡರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಟಿಸ್ ಇಶ್ಯೂ ಟು ದಿ MP ಚೀಫ್ ಸೆಕ್ರೆಟರಿ. ಓಕೆನಾ. ಇದು you can use it in your society answer writing or even in the governance also. ಓಕೆನಾ. ಸಿದ್ದಿ MP ಮ್ಯಾಟರ್ನಲ್ ಡೆತ್ ಜಾಸ್ತಿ ಆಗ್ತಾ ಇದೆ. ಓಕೆನಾ. ಹಿಯರ್ ವಿ ಎಂಟೆಡ್ ದ ಟುಡೇಸ್ ನ್ಯೂಸ್ ಅನಾಲಿಸಿಸ್ ಆಫ್ ದಿ June 4th. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್ ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ know your reply in the comment section. If you need to improve or how is your experience, please let me know in your comment section. Thank you. Welcome. We will see in the next news analysis of the June 5th. Okay, bye bye, see you.